ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೇನೆ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ 2023ರಲ್ಲಿ ರಿಲೀಸ್ ಆಗಿದ್ದ ಒಂದು ಅದ್ಭುತವಾದ ಫ್ಯಾಂಟಸಿ ಮೂವಿಯನ್ನೇ ತಂದಿದ್ದೀನಿ. ಮೂವಿಯ ಹೆಸರು ರಪುನ್ಜೆಲ್ ಅಂಡ್ ದಿ ರಿಟರ್ನ್ ಆಫ್ ದಿ ಫಾಲ್ಕನ್. ತುಂಬಾನೇ ಸೂಪರ್ ಆಗಿರುವ ಮೂವಿ. ಒಂದು ಊರಿನಲ್ಲಿ ಒಬ್ಬ ರಾಜನಿಗೆ ಸೇಫ್ಟಿಯಾಗಿ ಒಬ್ಬರು ಮಾಟಗಾರಿ ಇರ್ತಾರೆ. ಸೊ ಆ ರಾಜ ಮಾಟಗಾತಿ ಮುಖಾಂತರ ಎಲ್ಲಾ ವಾರ್ ನಲ್ಲೂ ಎಲ್ಲಾ ಯುದ್ಧದಲ್ಲೂ ಗೆಲ್ತಾನೆ ಇರ್ತಾರೆ. ಆದ್ರೆ ಸಡನ್ ಆಗಿ ರಾಜ ಒಂದು ದಿನ ತೀರೋಗ್ಬಿಡ್ತಾರೆ. ಅದರಲ್ಲಿ ಬೆಕ್ಸ್ ಆಗಿದ್ದ ನಮ್ಮ ಮಾಟಗಾತಿ ನಮ್ಮಿಂದಾನೇ ರಾಜರವರು ತೀರೋಗ್ಬಿಟ್ಟಿದ್ದಾರೆ ಅನ್ನೋ ಗಿಲ್ಟ್ ಫೀಲಿಂಗ್ ಇಂದ ಕಾಡಿನ ಮಧ್ಯದಲ್ಲಿ ಅವರ ಮಗಳ ಜೊತೆ ಸೇರಿ ಒಂದು ಸೀಕ್ರೆಟ್ ಆದ ಜಾಗದಲ್ಲಿ ಜೀವನ ಮಾಡ್ತಿರ್ತಾರೆ, ಹೌಸಿ ಬದುಕ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಆ ನಾಡಿನ ರಾಣಿ ಅವರು ಏನನ್ನ ಮಾಡ್ತಾರೆ ಅಂದ್ರೆ, ಹೇಗಾದ್ರೂ ಆ ಮಾಟಗತಿಯನ್ನ ಕೊಂಡಿಡ್ದು ಅವಳನ್ನ ಕಂಟ್ರೋಲ್ ಮಾಡಿ ಇನ್ನ ತುಂಬಾನೇ ರಾಜ್ಯಗಳನ್ನ ನಾವು ನಮ್ಮ ಕಂಟ್ರೋಲ್ ಗೆ ತರಬೇಕು ಅಂತ ಆಸೆ ಪಡ್ತಾರೆ. ಆದ್ರಿಂದ ಮಾಟಗತಿಯನ್ನ ತುಂಬಾನೇ ಹುಡುಕ್ತಾರೆ. ಆದ್ರೆ ಮಾಟಗತಿ ಎಲ್ಲಿರ್ತಾರೆ ಅಂದ್ರೆ, ಕಾಡಿನ ಮಧ್ಯದಲ್ಲಿ ರಹಸ್ಯವಾಗಿ ಇರುವ ಬೆಟ್ಟಗಳ ಮಧ್ಯದಲ್ಲಿ ಇರುವ ಒಂದು ಚಿಕ್ಕ ಊರಿನಲ್ಲೇ ಇರ್ತಾರೆ. ಸೊ ಆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿರುವ ಆ ಸೀಕ್ರೆಟ್ ಆದ ಬೆಟ್ಟವನ್ನ ಕಂಡಿಡ್ದು ಅದರಲ್ಲಿ ಏನನ್ನಾದ್ರೂ ಮಾಡಿದ್ರೆ ಮಾತ್ರವೇ ಅಲ್ಲಿರುವ ಬಂಡೆ ಒಂದು ಜರುಗುತ್ತೆ. ಅದ್ರ ಒಳಗಡೆ ಹೋದ್ರೆ ಮಾತ್ರವೇ ಮಾಟಗತಿಯನ್ನ ಕಂಡುಹಿಡಿಯೋದಕ್ಕೆ ಆಗುತ್ತೆ. ಹೀಗಿರ್ಬೇಕಾದ್ರೆ ರಾಣಿಯವರು ಮಾಟಗತಿಯನ್ನ ಕಂಡುಹಿಡಿದ್ರ ಮಾಟಗತಿಯ ಮಗಳು ಯಾರು ಅನ್ನೋ ಕಥೆಯನ್ನ ತುಂಬಾ ಸೂಪರ್ ಆಗಿ ನಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿರ್ತಾರೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಗಂಡ ಹೆಂಡತಿ ಕಪಲನ್ನ ತೋರಿಸ್ತಾರೆ. ಅವರು ನೋಡೋದಕ್ಕೆ ತುಂಬಾನೇ ಭಯದಲ್ಲಿ ಇರೋ ರೀತಿ ಕಾಣುತ್ತೆ. ಕೈಯಲ್ಲಿ ಒಂದು ಎಲೆ ಮಗುವನ್ನ ಹಿಡಿದು ಹಾಗೆ ಕಾಡಿನ ಮಧ್ಯದಲ್ಲಿ ನಡೆದು ಹೋಗ್ತಿರ್ತಾರೆ. ಏನಕ್ಕಾಗಿ ಈ ಜಾಗಕ್ಕೆ ಇವ್ರುಗಳು ಬಂದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅದರಲ್ಲೂ ಈ ರೀತಿಯ ಒಂದು ಎಲೆ ಮಗುವನ್ನ ಕೈಯಲ್ಲಿ ಹಿಡಿದು ಹೀಗಿರ್ಬೇಕಾದ್ರೆ ಆ ಜಾಗಕ್ಕೆ ಯಾರೋ ಬರೋ ರೀತಿ ಸದ್ದಾಗುತ್ತೆ. ಯಾರು ಅಂತ ನೋಡಿದ್ರೆ, ಇಷ್ಟು ದಿನಗಳಾಗಿ ಆ ಕಾಡಿನ ಮಧ್ಯದಲ್ಲಿ ಹೌಸಿ ಬದುಕ್ತಿದ್ದ ಒಬ್ಬರು ಮಾಟಗತ್ತಿ ಹೊರಗಡೆ ಬರ್ತಾರೆ. ಆವಾಗ ಈ ಕಪಲ್ಸ್ ಅವರ ಕೈಯಲ್ಲಿರುವ ಮಗುವನ್ನ ಒಂದು ಜಾಗದಲ್ಲಿ ಇಟ್ಬಿಟ್ಟು ಇವ್ರುಗಳು ಓಡಿ ಹೋಗಿ ಬೇರೆ ಕಡೆ ಹೌಸ್ಕೊತಾರೆ. ಏನಕ್ಕಾಗಿ ಇವ್ರುಗಳು ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ, ಈ ಕಪಲ್ಸ್ ಹತ್ರ ಜಾಸ್ತಿ ಹಣ ಏನೂ ಇಲ್ಲ. ಆ ಮಗುವನ್ನ ಇವರ ಕೈಯಲ್ಲಿ ಸಾಕೋಕೆ ಆಗುತ್ತೋ ಇಲ್ವೋ ಅಂತ ಅವ್ರಗಳಿಗೇನೆ ಡೌಟ್. ಆದ್ರಿಂದ ಈ ಕಾಡಿನಲ್ಲಿ ಇರ್ತಿರುವ ಈ ಮಾಟಗತ್ತಿ ಹತ್ರ ಮಗುವನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತಾನೆ ಈ ಪೇರೆಂಟ್ಸ್ ಇಲ್ಲಿಗೆ ಬಂದಿದ್ದಾರೆ. ಅದೇ ತರ ನಮ್ಮ ಮಾಟಗತ್ತಿನ ಆ ಜಾಗಕ್ಕೆ ಬಂದು ಮಗುವನ್ನ ನೋಡಿ, ವಾವ್ ಎಷ್ಟು ಸೌಂದರ್ಯವಾಗಿ ಇರ್ತಿದೆ ಮಗು ಅಂತ ಮುದ್ ಮಾಡಿ ಮಗುವನ್ನ ಆಸೆಯಿಂದ ನೋಡ್ತಿರ್ಬೇಕಾದ್ರೆ ಆವಾಗ ಒಂದು ಸದ್ದಾಗುತ್ತೆ. ಆ ಸದ್ದನ್ನ ಕೇಳಿದ ತಕ್ಷಣ ನಮ್ಮ ಮಾಟಗತ್ತಿ, ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ, ನೀವು ಅಲ್ಲೇನೆ ಇರ್ತಿದ್ದೀರಾ, ಹೊರಗಡೆ ಬನ್ನಿ ಅಂತ ಹೇಳ್ಬೇಕಾದ್ರೆ ಪೇರೆಂಟ್ಸ್ ಹೊರಗಡೆ ಬಂದು, ಮಾಟಗತ್ತಿ ಅವರೇ, ಇದು ನಿಮಗಾಗಿದ್ದ ಗಿಫ್ಟ್. ನಮ್ಮ ಕೈಯಲ್ಲಿ ಮಗುವನ್ನ ಸಾಕೋಕೆ ಆಗಲ್ಲ, ನಾವು ತುಂಬಾನೇ ಬಡವರು, ನಮ್ಮ ಹತ್ರ ₹1 ಕೂಡ ಇಲ್ಲ. ಯಾಕೆ ಇವಾಗ ಕೂಡ ಮಗುವಿಗೆ ಏನನ್ನು ತಿನ್ನೋಕೆ ಕೊಡೋಕೆ ಆಗ್ಲಿಲ್ಲ, ಮತ್ತೆ ಇನ್ನ ಅವಳಿಗೆ ಹೆಸರನ್ನ ಕೂಡ ಇಟ್ಟಿಲ್ಲ. ಸೊ ಇನ್ ಮುಂದೆ ನೀವೇ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮಾಟಗತ್ತೆ, ಸರಿ ಆಯ್ತು ಇಲ್ಲಿಂದ ಹೊರಡಿ ಅಂತ ಕಳಿಸ್ಬಿಡ್ತಾರೆ ಅವ್ರುಗಳನ್ನ. ಅವ್ರುಗಳು ಆ ಕಡೆ ಹೋಗಿದ ತಕ್ಷಣ ಈ ಮಗುವನ್ನು ನೋಡ್ಬೇಕಾದ್ರೆ ಅದು ತುಂಬಾನೇ ಪ್ರಕಾಶವಾಗಿರುತ್ತೆ. ಆದ್ರಿಂದ ಆ ಮಗುವಿಗೆ ರಪುನ್ಜೆಲ್ ಅಂತ ಒಂದು ಹೆಸರನ್ನ ಇಡ್ತಾರೆ. ಸೊ ಈ ಮಗುನಿ ಈ ಮೂವಿಯ ಹೀರೋಯಿನ್. ಹಾಗೆ ನಮ್ಮ ಹೀರೋಯಿನ್ ಬೆಳೆಯೋದಕ್ಕೆ ಶುರು ಮಾಡ್ತಾಳೆ. ಹಾರಿ ಬರುವ ಈಗಲ್ ಹತ್ರ, ಬೆಂಬಿಟ್ಟು ಕೆಳಗಡೆ ಬರುವ ಸ್ಪೈಡರ್ ಹತ್ರ, ಜಂಪ್ ಮಾಡಿ ಬರುವ ಫ್ರಾಗ್ ಅಂತ ಅವಳಿಗೆ ಇಷ್ಟವಾಗುವ ಎಲ್ಲರ ಜೊತೆ ಮಾತಾಡಿ ತುಂಬಾನೇ ಖುಷಿಯಾಗಿ ಇರ್ತಾಳೆ ಹುಡುಗಿ. ಇವಾಗಲೇ ಮಾಟಗತ್ತಿ ಅವಳ ವಾಯ್ಸ್ ಓವರ್ ಅಲ್ಲಿ, ಹೀರೋಯಿನ್ ಈ ಜಾಗದಲ್ಲಿ ತುಂಬಾನೇ ಖುಷಿಯಾಗಿ ನನ್ನ ಮಗಳಾಗಿ ಅವಳು ಬೆಳೀತಿದ್ದಾಳೆ. ಅವಳು ಮನುಷ್ಯರ ಜೊತೆ ಪರಿಚಯವಾಗದೆ ನನ್ನ ಜೊತೆ ಯಾವಾಗ್ಲೂ ಇಲ್ಲೇನೆ ನನ್ನ ಮಗಳಾಗಿ ಇಲ್ಲಿ ಬೆಳೀತಿದ್ದಾಳೆ. ಅವಳು ಯಾವಾಗ್ಲೂ ನನ್ನ ಜೊತೆನೆ ಇರ್ತಾಳೆ. ಅವಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರ್ದೆ, ಕಷ್ಟ ಬರ್ದೆ ನಾನು ಅವಳನ್ನ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳಿ ಕಟ್ ಮಾಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅಲ್ಲಿ ಏಟಾಗಿ ಒಂದು ಪಕ್ಷಿ ಬಿದ್ದಿರುತ್ತೆ. ಸೊ ಅದರ ಕೈಯಲ್ಲಿ ಎಲ್ಲವೇ ಮೂವ್ ಮಾಡೋಕೆ ಆಗ್ತಿರಲ್ಲ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಅದನ್ನ ತಗೊಂಡ್ ಬಂದು ಮಾಟಗತ್ತಿ ಕೈಗೆ ಕೊಟ್ಟು, ಇದಕ್ಕೆ ಏಟಾಗಿದೆ, ಇದನ್ನ ಸರಿ ಮಾಡಿ ಕೊಡಿ ಅಂತ ಕೇಳ್ತಾಳೆ. ಅದನ್ನ ಕೈಗೆ ತಗೊಂಡಿದ್ದ ಮಾಟಗತ್ತಿ ನೆಕ್ಸ್ಟ್ ಅದಕ್ಕೆ ಔಷಧಿಯನ್ನ ಹಾಕಿ ಏನೋ ಒಂದು ಮಂತ್ರವನ್ನ ಹೇಳ್ಬೇಕಾದ್ರೆ ಆ ಪಕ್ಷಿಗೆ ಇವಾಗ ವಾಸಿಯಾಗಿ ಹಾಗೆ ಅಲ್ಲಿಂದ ಹಾರಿ ಹೋಗುತ್ತೆ. ಸೊ ಇದನ್ನು ನೋಡಿದ ನಮ್ಮ ಹೀರೋಯಿನ್, ನನಗೂ ಈ ರೀತಿಯ ಮ್ಯಾಜಿಕ್ ನೆಲ್ಲ ಹೇಳ್ಕೊಡಿ ಅಂತ ಕೇಳ್ಬೇಕಾದ್ರೆ, ಇಲ್ಲ ಅದಕ್ಕೆ ಕರೆಕ್ಟ್ ಟೈಮ್ ಬರ್ಬೇಕು, ಆವಾಗ್ಲೇನೆ ನಿನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ಲಿಕ್ಕೆ ಬರುತ್ತೆ ಅನ್ನೋ ತರ ಹೇಳ್ತಾರೆ ಮಾಟಗತ್ತಿ. ಕಟ್ ಮಾಡಿದ್ರೆ ಒಂದು ಪ್ಯಾಲೇಸ್ ಅನ್ನ ತೋರಿಸ್ತಾರೆ. ಈ ಕಾಡನ್ನ ಬಿಟ್ಟು ಸ್ವಲ್ಪ ದೂರದಲ್ಲೇ ಇರುತ್ತೆ ಆ ಪ್ಯಾಲೇಸ್. ಆ ಪ್ಯಾಲೇಸ್ ನಲ್ಲಿ ನಮ್ಮ ಹೀರೋ ಇರ್ತಿದ್ದಾನೆ. ಇಲ್ಲೊಬ್ಬ ಚಿಕ್ಕ ಹುಡುಗ ಇರ್ತಿದ್ದಾನಲ್ಲ, ಇವನೇನೆ ಈ ಮೂವಿಯ ಹೀರೋ. ಸೊ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವನೊಬ್ಬ ಅಮೂಲ್ ಬೇಬಿ. ಚಿಕ್ಕದಾಗಿ ಏಟಾದ್ರೂ ಕೂಡ ಅವನ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗಲ್ಲ. ಜಗಳ ಜೋಡ್ಸೋದು ಅಂತ ಏನುವೆ ಇವನಿಗೆ ಆಗ್ಬರಲ್ಲ. ಮ್ಯಾಕ್ಸಿಮಮ್ ಇವನು ಚೆನ್ನಾಗಿ ಓದಿ ಸೈನ್ಸ್ ನಾಲೆಜ್ ಅನ್ನ ಬೆಳೆಸ್ಕೊಳ್ಳೋದೇ ಇವನ ಇಷ್ಟ ಅಭಿಪ್ರಾಯ. ಆದ್ರೆ ಕ್ವೀನ್ ಅವರು ಇರ್ತಿದಾರಲ್ವಾ, ನೆಕ್ಸ್ಟ್ ನಮ್ಮ ಹೀರೋವನ್ನೇ ಅವರು ಕಿಂಗ್ ಆಗಿ ಚೇಂಜ್ ಮಾಡ್ಬೇಕು ಅಂತ ಅವರಿಗೆ ಆಸೆ. ಅದಕ್ಕಾಗಿ ಜನರ ಮುಂದೆ ರಾಜಕುಮಾರನಾಗೋದಕ್ಕೆ ಒಂದು ಟೆಸ್ಟ್ ಇರುತ್ತೆ. ಅದರಲ್ಲಿ ನಮ್ಮ ಹುಡುಗ ಪಾಸ್ ಮಾಡ್ಬೇಕು. ಸೊ ಆ ಟೆಸ್ಟ್ ಏನು ಅಂದ್ರೆ, ಇಲ್ಲಿ ಎತ್ತರವಾದ ಒಂದು ಟವರ್ ಇರ್ತಿದೆ ಅಲ್ವಾ, ಅದರಲ್ಲಿ ಒಂದು ಪಕ್ಷಿಯ ಗೂಡು ಇರುತ್ತೆ. ಅದರಲ್ಲಿ ನಮ್ಮ ಹುಡುಗ ಏನನ್ನಾದ್ರೂ ತಗೊಂಡು ಹೋಗಿ ಇಡ್ಬೇಕು. ಅದರಲ್ಲಿ ಈ ಗೋಡೆಯಲ್ಲಿ ಬರೀ ಕೈಯಲ್ಲಿ ಹತ್ತಿ ಹೋಗ್ಬೇಕು ನಮ್ಮ ಹುಡುಗ. ಆ ರೀತಿ ಹತ್ತಿ ಹೋದ್ರೆ ಮಾತ್ರವೇ ಈ ಊರಿನ ಜನರು ನಮ್ಮ ಹುಡುಗನಿಗೆ ರಾಜಕುಮಾರ ಆಗುವ ಕೆಪಾಸಿಟಿ ಇರ್ತಿದೆ ಅನ್ನೋ ವಿಷಯವನ್ನ ನಂಬ್ತಾರೋ ಏನೋ. ಸೊ ಈ ಫಾರ್ಮಾಲಿಟಿಯನ್ನೇ ಪರಂಪರೆಯಾಗಿ ಈ ಫ್ಯಾಮಿಲಿ ಅವರು ಫಾಲೋ ಮಾಡಿ ಬರ್ತಿದ್ದಾರೆ. ಇದರಲ್ಲಿ ಗೆದ್ದು ಬಂದವರೇನೆ ಫ್ಯೂಚರ್ ಅಲ್ಲಿ ಕಿಂಗ್ ಆಗೋದು. ಅದರಿಂದಾನೇ ನಮ್ಮ ಹೀರೋವನ್ನು ಈ ಟೆಸ್ಟ್ ಅಲ್ಲಿ ಪಾಸ್ ಮಾಡಿಸ್ಬೇಕು ಅಂತ ನಮ್ಮ ರಾಣಿಯವರು ತುಂಬಾನೇ ಆಸೆ ಪಡ್ತಾರೆ. ಆದ್ರೆ ನಮ್ಮ ಹೀರೋ ತುಂಬಾನೇ ಅಮೂಲ್ ಬೇಬಿ
ಅಲ್ವಾ, ಇಷ್ಟು ದೊಡ್ಡ ಟವರ್ ಮೇಲೆ ಹತ್ತೋದು ಅವನಿಗೆ ತುಂಬಾನೇ ರಿಸ್ಕಿಯಾಗಿ ಫೀಲ್ ಆಗ್ತಿದೆ. ಅಷ್ಟೇನು ಈಸಿ ಇಲ್ಲ ಅನ್ನೋ ವಿಷಯ ಅವನಿಗೇನೆ ಗೊತ್ತಿದೆ. ಆದ್ರೆ ರಾಣಿ ಅವರು ನಮ್ಮ ಹುಡುಗನನ್ನ ಮೋಟಿವೇಟ್ ಮಾಡೋದಕ್ಕಾಗಿ, ನಿಮ್ಮ ತಂದೆಯವರು ತುಂಬಾನೇ ಧೈರ್ಯವಂತರು, ಅವರೊಬ್ಬರು ವೀರರು, ಧೀರರು, ಶೂರರು, ಅವರಿಗೆ ಯುದ್ಧಕ್ಕೆ ಹೋಗೋದಲ್ಲ ಯುಗಾದಿ ಹಬ್ಬ ರೀತಿ ಅಂತಹ ಸ್ಪೀಡ್ ಮತ್ತೆ ನಾಲೆಜ್ ಅವರ ಒಳಗಡೆ ಇರುತ್ತೆ. ಅವರಿಗೆ ಹುಟ್ಟಿದ ಮಗ ನಿನಗೂ ಆ ರೀತಿನೇ ಇರುತ್ತೆ. ಆದ್ರಿಂದ ಈ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಮಾತ್ರವೇ ನಿನ್ನ ಕೈಯಲ್ಲಿ ರಾಜಕುಮಾರನಾಗಿ ಚೇಂಜ್ ಆಗೋದಕ್ಕೆ ಆಗುತ್ತೆ ಅಂತ ಹೇಳಿ ರಾಣಿ ಅವರು ಅವರ ಮಗನಿಗೆ ತುಂಬಾನೇ ಅಡ್ವೈಸ್ ಅನ್ನ ಮಾಡ್ತಿರ್ತಾರೆ. ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಮಾಟಗಾತಿಯನ್ನ ನೋಡಿದ್ರೆ, ಅವರು ನಮ್ಮ ಹೀರೋಯಿನ್ ಹತ್ರ, ರಾಣಿ ಅವರು ನನ್ನನ್ನ ಪ್ಯಾಲೇಸ್ ಗೆ ಇನ್ವೈಟ್ ಮಾಡಿದ್ದಾರೆ ರಾಜಕುಮಾರನಿಗೆ ನಡೆಯಲಿರುವ ಟೆಸ್ಟ್ ಅನ್ನ ನೋಡೋದಕ್ಕಾಗಿ, ಆದ್ರಿಂದ ನಾನು ಹೋಗಿದ್ದು ಬಂದ್ಬಿಡ್ತೇನೆ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋಯಿನ್ ಏನದು ಟೆಸ್ಟ್, ಏನದು, ನಾನುವೇ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಮಾಟಗಾತಿ ಪ್ರಿನ್ಸ್ ಅವರು ಅಲ್ಲಿರುವ ಒಂದು ಎತ್ತರವಾದ ಟವರ್ ಮೇಲೆ ಇರುವ ಒಂದು ಪಕ್ಷಿಯ ಗೂಡು ಒಳಗಡೆ ಏನನ್ನಾದ್ರೂ ಒಂದು ವಿಷಯವನ್ನ ತಗೊಂಡು ಹೋಗಿ ಇಡಬೇಕು. ಆವಾಗ್ಲೇನೆ ಅವರು ಆ ರಾಜಕುಮಾರನಿಗಾದ ಟೆಸ್ಟ್ ಅನ್ನ ಪಾಸ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರು ಒಂದು ಕಿಂಗ್ ಆಗಿ ಚೇಂಜ್ ಆಗೋದಕ್ಕೆ ಸಾಧ್ಯ. ಸೊ ಅದನ್ನ ಹೋಗಿ ನಾನು ನೋಡಿ ಬರ್ತೀನಿ. ನೀನು ಇಲ್ಲಿ ತಾಳ್ಮೆಯಿಂದ ಆರಾಮಾಗಿ ಒಂದು ಒಳ್ಳೆ ಹುಡುಗಿಯಾಗಿ ಇರ್ಬೇಕು, ಆಯ್ತಾ, ಸೈಲೆಂಟ್ ಆಗಿ ಇರ್ಬೇಕು. ನೀನು ಹೊರಗಡೆ ಬರ್ಲೇಬಾರ್ದು, ಅದು ಸೇಫ್ ಇಲ್ಲ, ಇಲ್ಲಿರುವ ಜನರೆಲ್ಲ ಮನುಷ್ಯರೆಲ್ಲ ತುಂಬಾನೇ ಮೋಸ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋಯಿನ್ ಪ್ರಿನ್ಸ್ ಅವರ ಕೈಯಲ್ಲಿ ಅಷ್ಟು ದೊಡ್ಡ ಟವರ್ ನ ಹತ್ತೋಕೆ ಆಗದೆ ಕೆಳಗಡೆ ಬಿದ್ದೋಗ್ಬಿಟ್ರೆ, ಅಷ್ಟೇ ಪ್ರಿನ್ಸ್ ಅವರ ಮೈಯಲ್ಲಿ ಇರುವ ಬೋನ್ಸ್ ಎಲ್ಲವೇ ಹಾಗೆ ಚಿಲ್ಲಾಪಿಲ್ಲಿ ಹೊಡೆದೋಗ್ಬಿಡುತ್ತಲ್ಲ. ಇದ್ರ ಬಗ್ಗೆ ಯಾಕೆ ರಾಣಿ ಅವರು ಯೋಚನೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಮಾಟಗತ್ತೆ ಅದೇನೇ ರೂಲ್ಸ್, ಆ ಫಾರ್ಮಾಲಿಟಿಯನ್ನ ಅವರು ಪರಂಪರೆಯಾಗಿ ಮಾಡಿ ಬರ್ತಿದ್ದಾರೆ. ಹಳೆ ರಾಜರವರು ತೀರೋದ ಮೇಲೆ ಆ ಪಕ್ಷಿಯ ಗೂಡಿಗೆ ಮತ್ತೆ ರಿಟರ್ನ್ ಆ ಪಕ್ಷಿ ಬರ್ಲೇ ಇಲ್ಲ. ಆ ಪಕ್ಷಿ ಯಾವಾಗ ಮತ್ತೆ ರಿಟರ್ನ್ ಆ ಗೂಡಿಗೆ ಬರುತ್ತೋ ಆವಾಗ್ಲೇನೆ ಅವ್ರಿಗೆ ಒಳ್ಳೆ ಸಮಯ, ಒಳ್ಳೆ ದಿನ ಹುಟ್ಬಿಟ್ಟಿದೆ ಅಂತ ಅವ್ರುಗಳು ನಂಬ್ತಾರೆ. ಸೊ ಆ ಪಕ್ಷಿ ರಿಟರ್ನ್ ಬರ್ದೇ ಇರೋವರೆಗೂ ಆ ರಾಜ್ಯಕ್ಕೆ ಏನೋ ಒಂದು ಸಮಸ್ಯೆ ಇರ್ತಾನೆ ಇದೆ, ಏನೋ ಒಂದು ಕೆಟ್ಟದ್ದು ನಡೆಯಲಿದೆ ಅನ್ನೋ ರೀತಿನೇ ಅವ್ರುಗಳು ಫೀಲ್ ಮಾಡ್ತಿರ್ತಾರೆ. ಸೊ ಅದರಿಂದಾನೇ ಪ್ರಿನ್ಸ್ ಅವರು ಈ ರೀತಿ ಮಾಡಿ ಅವರನ್ನ ಪ್ರೂವ್ ಮಾಡ್ಕೊಂಡ್ರೇನೆ ಫ್ಯೂಚರ್ ಅಲ್ಲಿ ಅವರು ಕಿಂಗ್ ಆಗೋದಕ್ಕೆ ಆಗೋದು ಅಂತ ಹೇಳ್ಬೇಕಾದ್ರೆ, ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಟವರ್ ಮೇಲೆ ಹತ್ತೋದಕ್ಕಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾನೆ. ಅಲ್ಲಿರುವ ಕ್ಯಾಪ್ಟನ್ ಅವನಿಗೆ ಹೆಲ್ಪ್ ಮಾಡ್ತಿರ್ತಾರೆ. ನಿಮ್ಮ ಕೈಯನ್ನ ಮಾತ್ರ ಫೋಕಸ್ ಮಾಡಿ ಚೆನ್ನಾಗಿ ಟೈಟ್ ಆಗಿ ಗ್ರಿಪ್ ಆಗಿ ಹಿಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅದನ್ನ ಬಿಟ್ಬಿಡ್ಬೇಡಿ, ನೀವು ಒಂದು ದೊಡ್ಡ ರಾಜರವರ ಮಗ, ಕೆಳಗಡೆ ಯಾವುದೇ ಕಾರಣಕ್ಕೂ ನೋಡ್ಬಿಡ್ಬೇಡಿ, ಅದನ್ನ ಮನಸ್ಸೊಳಗಡೆ ಇಟ್ಕೊಂಡು ಮೇಲ್ಗಡೆ ಹತ್ತಿ ನೀವು ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋ ಮೋಟಿವೇಟ್ ಮಾಡ್ತೀನಿ ಅಂತ ನನಗೆ ಮೋಸ ಮಾಡ್ತಿರ್ಬೇಡಿ, ಬೆಳೆಸ್ಬಿಡ್ಬೇಡಿ ನನ್ನನ್ನ, ರಾಜರಿಗೆ ಮಗ ಅಂದ್ರೆ ನಾನುವೇ ಅವರ ರೀತಿನೇ ಧೈರ್ಯವಾಗಿ ಇರಬೇಕು ಅನ್ನೋದ್ರಲ್ಲಿ ಏನು ನ್ಯಾಯ ಇರ್ತಿದೆ, ನನ್ನನ್ನ ಏನಕ್ಕಾಗಿ ಇಷ್ಟೊಂದು ಟಾರ್ಚರ್ ಮಾಡ್ತಿದ್ದೀರಾ ಅನ್ನೋ ರೀತಿ ಹುಡುಗ ಮಾತಾಡ್ಕೊಂಡೆ ಹೇಗೋ ಫೈನಲ್ ಆಗಿ ಅದ್ರ ಮೇಲೆ ಹತ್ಕೊತಾನೆ ಅಂತ ಅನ್ಕೊಂಡ್ರೆ, ಮೇಲ್ ಹತ್ತೋದಕ್ಕೆ ಟ್ರೈ ಮಾಡಿ ಕೆಳಗಡೆ ದುಪ್ ಅಂತ ಬಿದ್ದೋಗ್ತಾನೆ. ಸದ್ಯ ಹುಡುಗನಿಗೆ ಏನುವೆ ಏಟಾಗಿರಲ್ಲ. ಆದ್ರೆ ಇದನ್ನ ಮೇಲಿಂದ ನೋಡ್ತಿದ್ದ ನಮ್ಮ ರಾಣಿ ಅವರು, ಅಯ್ಯೋ ಈ ಟೆಸ್ಟ್ ಅಲ್ಲಿ ನಮ್ಮ ಹುಡುಗ ಫೇಲ್ ಆಗ್ಬಿಡ್ತಾನೋ ಅಂತ ಫೀಲ್ ಮಾಡಿ ಅಲ್ಲಿಂದ ಹೋಗ್ತಾರೆ. ನಂತರ ರಾಣಿ ಅವರು ಅವರ ಮಗನ ಹತ್ರ, ನೋಡು ನೀನು ತುಂಬಾನೇ ಬುಕ್ಸ್ ಅನ್ನು ಓದಿ ದೊಡ್ಡ ಬುದ್ಧಿವಂತಿಕೆ ಹುಡುಗನಾಗಿ ಆಗ್ಬೇಕು ಅಂತ ನೀನು ಅನ್ಕೋತಿದ್ಯಾ, ಆದ್ರೆ ನಾನು ಹೇಳೋ ರೀತಿ ಮಾತ್ರ ನೀನು ಮಾಡ್ಬಿಟ್ರೆ ನಿನ್ನ ಅಡ್ವೈಸ್ ಅನ್ನ ಕೇಳೋದಕ್ಕಾಗಿ ಎಲ್ಲಾ ಬುದ್ಧಿವಂತರು ನಿನ್ನ ಹಿಂದೆ ಫಾಲೋ ಮಾಡ್ತಿರ್ತಾರೆ, ನಿನಗಾಗಿ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿರುವ ಒಂದು ಪೇಂಟಿಂಗ್ ಅನ್ನು ತೋರಿಸಿ, ನಿನ್ನ ತಂದೆಯವರನ್ನ ನೋಡು ಎಷ್ಟು ಧೈರ್ಯವಾಗಿ ಇರ್ತಿದ್ದಾರೆ, ಅವರ ರೀತಿನೇ ನೀನು ಬರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಅಲ್ಲಿ ಕೈಯಲ್ಲಿ ಒಂದು ಮಾಂತ್ರಿಕ ಕೋಲನ್ನ ಹಿಡಿದು ಒಬ್ಬರು ಲೇಡಿ ನಿಂತಿದ್ದಾರಲ್ಲ, ಇವರೇನೇ ನಿನ್ನ ತಂದೆಯವರಿಗೆ ತುಂಬಾನೇ ಸಪೋರ್ಟಿವ್ ಆಗಿ ಇರ್ತಿದ್ದ ಮಾಟಗತ್ತಿ ಅಂತ ಹೇಳಿ ಆ ಪೇಂಟಿಂಗ್ ಅಲ್ಲಿ ಇರ್ತಾ ಇರುವ ಒಬ್ಬರು ಲೇಡಿ ಅವರ ಪಿಕ್ಚರ್ ಅನ್ನ ತೋರಿಸ್ತಾರೆ. ಅದು ಬೇರೆ ಯಾರು ಇಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ದ ನಮ್ಮ ಮಾಟಗತ್ತಿ ಅವರೇ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಮಾಟಗತ್ತಿ ಅವರು, ರಾಣಿ ಅವರು ಇನ್ವೈಟ್ ಮಾಡಿರೋದ್ರಿಂದ ರಾಜಕುಮಾರನ ಟೆಸ್ಟ್ ಅನ್ನ ನೋಡೋದಕ್ಕಾಗಿ ನಮ್ಮ ಮಾಟಗತ್ತಿ ಅವರು ಟಿಪ್ ಟಾಪ್ ಆಗಿ ರೆಡಿಯಾಗಿ ಅಲ್ಲಿಗೆ ಹೊರಡುತ್ತಾರೆ. ಆವಾಗ ಹೀರೋಯಿನ್ ನಾನು ಬರ್ತೀನಿ ಅಂತ ಹಠ ಮಾಡ್ಬೇಕಾದ್ರೆ ಅವಳನ್ನ ಹೇಗೋ ಸಮಾಧಾನ ಮಾಡಿ ಅಲ್ಲಿಂದ ಹೊರಡುತ್ತಾರೆ. ಕಾಡು ಬೆಟ್ಟ ಅಂತ ಎಲ್ಲವನ್ನು ಕ್ರಾಸ್ ಮಾಡಿ ಪ್ಯಾಲೇಸ್ ಗೆ ಹೋಗ್ತಾರೆ. ಆದ್ರೆ ಆವಾಗ ಕಳ್ತನವಾಗಿ ನಮ್ಮ ಮಾಟಗತ್ತಿ ಅವರಿಗೇನೆ ಗೊತ್ತಾಗದೆ ನಮ್ಮ ಹೀರೋಯಿನ್ ಅವರನ್ನ ಫಾಲೋ ಮಾಡಿ ಹಿಂದೆನೆ ಬರ್ತಿರ್ತಾಳೆ. ಸೊ ಮಾಟಗತ್ತಿ ಅವರು ಪ್ಯಾಲೇಸ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅಲ್ಲಿರುವ ಸೆಕ್ಯೂರಿಟಿ ಗಾರ್ಡ್ಸ್ ಅವರನ್ನ ತಡೀತಾರೆ. ಆವಾಗ ಸೆಕ್ಯೂರಿಟೀಸ್ ಗೆ ಇವರೇನೇ ನಮ್ಮ ಹಳೆ ಮಾಟಗತ್ತಿ ಅನ್ನೋ ವಿಷಯ ಗೊತ್ತಾಗಿದೆ ತಕ್ಷಣ ಅವರನ್ನ ಒಳಗಡೆ ಹೋಗೋದಕ್ಕೆ ಅಲೋ ಮಾಡ್ತಾರೆ. ನಮ್ಮ ಹೀರೋಯಿನ್ ಅವರನ್ನ ಫಾಲೋ ಮಾಡಿ ಹೇಗಾದ್ರೂ ಒಳಗಡೆ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಸೋಲ್ಜರ್ಸ್ ಅವಳನ್ನ ತಡೀತಾರೆ. ನಾನು ಅವರ ಜೊತೆನೆ ಬಂದಿದ್ದು, ನನ್ನನ್ನು ಒಳಗಡೆ ಹೋಗೋದಕ್ಕೆ ಬಿಡಿ ಅಂದ್ಬಿಟ್ಟು ಸೆಕ್ಯೂರಿಟೀಸ್ ಅವರಿಗೆ ಮೇನ್ ಪಾಯಿಂಟ್ ಗೆ ಹೊಡೆದ್ಬಿಟ್ಟು ಮಾಟಗತ್ತಿಯ ಹತ್ರ ಬರ್ತಾಳೆ ಹುಡುಗಿ. ಮಾಟಗತ್ತಿ ಅವಳನ್ನ ನೋಡಿದ ತಕ್ಷಣ ಶಾಕ್ ಆಗ್ತಾರೆ. ನಿನ್ನನ್ನ ಯಾರು ಈ ಜಾಗಕ್ಕೆ ಬರೋಕೆ ಹೇಳಿದ್ದು, ಯಾಕೆ ಬೇಡದೆ ಇರುವ ಕೆಲಸವನ್ನ ಮಾಡ್ತೀಯ ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ಹೀರೋಯಿನ್ ನಾನು ಮಾತ್ರ ಹೇಗೆ ಅಲ್ಲಿ ಒಂಟಿಯಾಗಿ ಇರ್ಲಿ, ಇಲ್ಲಿ ಅಂತದ್ದು ಏನು ತಾನೇ ನಡೀತಿದೆ ಅನ್ನೋದನ್ನ ನೋಡೋದಕ್ಕಾಗಿನೇ ನಾನು ಬಂದೆ ಅಂತ ಹಾಗೆ ಇಬ್ಬರುವೆ ಮಾತಾಡ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಸೊ ಇದ್ರ ಮೇಲೆ ಮಾಟಗತ್ತಿ ಅವರ ಕೈಯಲ್ಲೂ ನಮ್ಮ ಹುಡುಗಿಯನ್ನ ಅಲೋನ್ ಆಗಿ ರಿಟರ್ನ್ ಮನೆಗೆ ಕಳ್ಸೋಕೆ ಆಗಲ್ಲ ಅಲ್ವಾ, ಆದ್ರಿಂದ ಹೀರೋಯಿನ್ ಅನ್ನು ಜೊತೆಗೇನೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿರುವ ವಿಷಯ ಥಿಂಗ್ಸ್ ಎಲ್ಲವನ್ನು ನಮ್ಮ ಹೀರೋಯಿನ್ ಒಂದ್ ರೀತಿ ವಿಚಿತ್ರವಾಗಿನೇ ನೋಡಿ ಬರ್ತಿರ್ತಾಳೆ. ಯಾಕೆಂದ್ರೆ ಇದಕ್ಕೂ ಮುಂಚೆ ಅವಳು ಯಾವತ್ತೂ ಇಂತಹ ವಿಷಯಗಳನ್ನ ನೋಡೇ ಇಲ್ಲ, ಅವಳು ಬೆಳೆದಿದ್ದೆ ಫುಲ್ ಕಾಡಿನಲ್ಲೇ ಅಲ್ವಾ. ತಕ್ಷಣ ಮಾಟಗತ್ತಿ ಹುಡುಗಿಯನ್ನ ನೋಡಿ, ಇಲ್ಲಿ ನೋಡು ಈ ರೀತಿ ತುಂಬಾ ವಿಷಯಗಳು ವಿಚಿತ್ರವಾಗಿ ಈ ಜಾಗದಲ್ಲಿ ಇರುತ್ತೆ, ಅದನ್ನೆಲ್ಲ ಈ ರೀತಿ ಅಕ್ಷರದಿಂದ ನೋಡಿ ಪ್ರಾಬ್ಲಮ್ ಏನು ಮಾಡ್ಬೇಡ ಬಾ ಸುಮ್ನೆ ಅಂತ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ ಕ್ಯಾಪ್ಟನ್ ಆ ಜಾಗಕ್ಕೆ ಬಂದು ಮಾಟಗತ್ತಿಯನ್ನ ನೋಡಿ, ರಾಣಿ ಅವರು ನಿಮಗಾಗಿ ವೇಟ್ ಮಾಡ್ತಿದ್ದಾರೆ
ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಮಾಟಗತ್ತಿಯನ್ನು ನಮ್ಮ ಹೀರೋಯಿನ್ ಹತ್ರ ನೀನು ಇಲ್ಲಿ ಹೊರಗಡೆನೆ ನಿಂತಿರ್ಬೇಕು, ಎಲ್ಲಿಗೂ ಹೋಗ್ಬಿಡ್ಬಾರ್ದು, ನಾನು ಒಳಗಡೆ ಹೋಗಿ ಬೇಗನೆ ರಾಣಿ ಅವರನ್ನ ನೋಡಿ ಹೊರಗಡೆ ಬಂದ್ಬಿಡ್ತೇನೆ ಅಂತ ಹೇಳಿ ಪ್ಯಾಲೇಸ್ ಒಳಗಡೆ ಬರ್ತಾರೆ. ಆ ರೀತಿ ಬರ್ಬೇಕಾದ್ರೆ ಅಲ್ಲಿರುವ ಸ್ಕ್ರೀನ್ ಅಲ್ಲಿ ರಾಜರವರ ವಾರ್ ಪಿಕ್ಚರ್ ಅನ್ನು ನೋಡಿದ ತಕ್ಷಣ ಮಾಟಗತ್ತಿ ಅವರಿಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆದ ವಿಷಯ ಹಾಗೆ ಫ್ಲಾಶ್ ಆಗ್ಬಿಡುತ್ತೆ. ಸೊ ಫ್ಲಾಶ್ ಬ್ಯಾಕ್ ಅಲ್ಲಿ ಏನಾಯ್ತು ಅನ್ನೋ ವಿಷಯವನ್ನ ನಮಗೆ ತೋರಿಸ್ತಾರೆ. ಅಂದ್ರೆ ಈ ರಾಜರವರು ಯಾವ್ದೋ ಒಂದು ವಾರ್ ಅಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಮಾಡ್ತಿರುತ್ತಾರೆ. ಸುತ್ತಮುತ್ತ ಆಪೋಸಿಟ್ ನಾಡಿನ ಸೋಲ್ಜರ್ಸ್ ತುಂಬಾ ಜನರು ನಮ್ಮ ರಾಜರವರನ್ನ ರೌಂಡ್ ಅಪ್ ಮಾಡ್ಕೊಬಿಡ್ತಾರೆ. ಆದ್ರಿಂದ ಅವರ ಕೈಯಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಿಲ್ಲ. ಆವಾಗ ನಮ್ಮ ರಾಜರವರಿಗೆ ಸಪೋರ್ಟ್ ಆಗಿ ನಮ್ಮ ಮಾಟಗತ್ತಿ ಅವರು ಕೂಡ ಜಗಳ ಮಾಡ್ತಿರ್ತಾರೆ. ಆದ್ರೆ ಈ ಕಡೆ ಸಡನ್ ಆಗಿ ತುಂಬಾ ಸೋಲ್ಜರ್ಸ್ ಬಂದಿದ್ರಿಂದ ರಾಜರವರ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಸೊ ಮಾಟಗತ್ತಿಯನ್ನ ನೋಡಿ ನಿನ್ನ ಮಾಂತ್ರಿಕ ಕೋಲಿನ ಪವರ್ ಅನ್ನ ಯೂಸ್ ಮಾಡು ಅಂತ ಹೇಳ್ಬೇಕಾದ್ರೆ ಮಾಟಗತ್ತಿಗೂ ಬೇರೆ ದಾರಿ ಇಲ್ಲದೆ ಆ ಮಾಂತ್ರಿಕ ಕೋಲನ್ನ ಜೋರಾಗಿ ನೆಲಕ್ಕೆ ಹೊಡಿಬೇಕಾದ್ರೆ ಅಷ್ಟೇ ಸುತ್ತಮುತ್ತ ಇದ್ದಿದ್ದ ಮನುಷ್ಯರು ಎಲ್ಲರೂ ಹಾಗೆ ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಇದರಲ್ಲಿ ರಾಜರವರು ಕೂಡ ತೀರೋಗ್ಬಿಡ್ತಾರೆ. ಸೊ ರಾಜರವರು ಹೇಳಿದ್ರಿಂದಾನೇ ಫೈನಲ್ ಸ್ಟೇಜ್ ಅಲ್ಲಿ ನಮ್ಮ ಮಾಟಗತ್ತಿ ಅವರು ಬೇರೆ ದಾರಿಲ್ಲದೆ ಅಂತಹದೊಂದು ಅಟ್ಯಾಕ್ ಅನ್ನ ಮಾಡಿರುತ್ತಾರೆ. ಆದರೂ ಒಂದು ರೀತಿಯಲ್ಲಿ ನಮ್ಮ ಮಾಟಗತ್ತಿ ಅವರು ರಾಜರವರ ಸಾವಿಗೆ ಕಾರಣ ಆಗ್ಬಿಟ್ಟಿದ್ದಾರೆ ಅಲ್ವಾ. ಅದರಿಂದಾನೇ ಆ ಗಿಲ್ಟಿ ಫೀಲ್ ಇಂದ ಪ್ಯಾಲೇಸ್ ಅನ್ನ ಬಿಟ್ಟು ಕಾಡಿನ ಒಳಗಡೆ ಹೋಗಿ ಅಲೋನ್ ಆಗಿ ಬದುಕಿರ್ತಾರೆ. ಇಷ್ಟು ವರ್ಷಗಳ ನಂತರ ರಾಣಿ ಅವರು ಮತ್ತೆ ಇನ್ವೈಟ್ ಮಾಡಿರೋದ್ರಿಂದಾನೇ ಆ ಪ್ರಿನ್ಸ್ ಟೆಸ್ಟ್ ಅನ್ನ ನೋಡೋದಕ್ಕಾಗಿ ನಮ್ಮ ಮಾಟಗತ್ತಿ ಅವರು ರಿಟರ್ನ್ ಪ್ಯಾಲೇಸ್ ಗೆ ಬಂದಿದ್ದಾರೆ. ಇವಾಗ ಮತ್ತೆ ಆ ಸ್ಕ್ರೀನ್ ಅನ್ನು ನೋಡಿ ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬೀಳೋಕೆ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ರಾಣಿ ಅವರು ಅಲ್ಲಿಗೆ ಬರ್ತಾರೆ. ಅವರನ್ನು ನೋಡಿದ ತಕ್ಷಣ ಎದ್ದು ನಿಂತ ಅವರಿಗೆ ವಿಶ್ ಮಾಡ್ತಾರೆ ಮಾಟಗತ್ತಿ. ಅದಕ್ಕೆ ರಾಣಿ ಅವರು ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ, ರಾಜರವರಿಗೆ ರಿಸ್ಕ್ ಅಂತ ಗೊತ್ತಿದ್ದೇನೆ ನಿನ್ನ ಪವರ್ ಅನ್ನ ಯೂಸ್ ಮಾಡೋದಕ್ಕೆ ಅವರು ಹೇಳಿದ್ದು. ಸೊ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಏನನ್ನು ಫೀಲ್ ಮಾಡಬೇಡಿ ನೀವು ಅಂತ ಹೇಳ್ಬೇಕಾದ್ರೆ ಏನೇ ಇದ್ರು ನಾನು ಮ್ಯಾಜಿಕ್ ಅನ್ನ ನನ್ನ ಕೈಗೆ ತಗೊಂಡಿರಬಾರ್ದಾಗಿತ್ತು, ಅದನ್ನ ಯೂಸ್ ಮಾಡಿದ್ರಿಂದಾನೇ ಇವಾಗ ರಾಜರವರನ್ನ ಕಳ್ಕೊಂಡು ನಾನು ಆ ಗಿಲ್ಟಿ ಫೀಲ್ ಅಲ್ಲಿ ಒದ್ದಾಡ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ಆ ರೀತಿ ಎಲ್ಲ ಏನೂ ಇಲ್ಲ, ಅವೆಲ್ಲ ಮುಗ್ದೋಗಿದೆ, ಆ ವಾರಲ್ಲಿ ನಾವು ಗೆದ್ದಾಗಿದೆ, ಆದ್ರಿಂದಾನೇ ನಮ್ಮ ಕಿಂಗ್ಡಮ್ ಕೂಡ ಆರಾಮಾಗಿರ್ತಿದೆ, ಅದರಿಂದಾನೇ ನನ್ನ ಮಗನನ್ನ ಕೂಡ ನನ್ನ ಕೈಯಲ್ಲಿ ಚೆನ್ನಾಗಿ ಸಾಕೋದಕ್ಕೆ ಆಗಿದ್ದು. ಸೊ ಇವಾಗ ಅವನಿಗಾಗಿನೇ ನಾನು ನಿಮ್ಮನ್ನ ಕರ್ಸಿರೋದು, ಅವನಿಗೆ ನಿಮ್ಮ ಹೆಲ್ಪ್ ಬೇಕಾಗಿದೆ, ನೀವು ಅವನಿಗೆ ಸಪೋರ್ಟ್ ಮಾಡ್ಲೇಬೇಕು ಅಂತ ಹೇಳ್ಬೇಕಾದ್ರೆ ಹಾಗೆ ಸೀನ್ ಅನ್ನ ಕಟ್ ಮಾಡಿ ಹೊರಗಡೆ ಇರುವ ನಮ್ಮ ಹೀರೋಯಿನ್ ಅನ್ನ ತೋರಿಸ್ತಾರೆ. ಪ್ಯಾಲೇಸ್ ಒಳಗಡೆ ಇರುವ ವಿಷಯಗಳನ್ನ ಹಾಗೆ ಅಕ್ಷರದಿಂದ ನೋಡಿ ಬರ್ತಿದ್ದಾಳೆ ಅಲ್ವಾ. ಅವಳಿಗೆ ಅಲ್ಲಿರುವ ವಿಷಯಗಳನ್ನ ನೋಡ್ಬೇಕಾದ್ರೆ ತುಂಬಾನೇ ಶಾಕಿಂಗ್ ಆಗಿರ್ತಿದೆ. ಯಾಕೆಂದ್ರೆ ಅಲೋನ್ ಆಗಿ ಬೆಳೆದಿದ್ದ ಹುಡುಗಿ ಅಲ್ವಾ. ಆವಾಗ ಲವರ್ಸ್ ಇಬ್ಬರು ಆ ಜಾಗದಲ್ಲಿ ನಿಂತು ಕಿಸ್ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡಿ ಹಾಗೆ ಕ್ರಾಸ್ ಮಾಡಿ ಮುಂದೆ ಬರ್ತಾಳೆ ಹುಡುಗಿ. ಆವಾಗ ಒಬ್ಬ ತುಂಟ ಹುಡುಗ ಅಲ್ಲಿ ದಾರಿಲಿ ನಡೆದು ಬರ್ತಿರುವ ಒಬ್ಬರು ಅಂಕಲ್ ಹತ್ರ ಇಂದ ಆಪಲ್ ಅನ್ನ ಕಿತ್ತು ಓಡಿ ಹೋಗ್ಬೇಕಾದ್ರೆ ಆ ಅಂಕಲ್ ಅವನನ್ನ ಚೇಸ್ ಮಾಡಿ ಹಿಂದೆನೆ ಓಡಿ ಹೋಗ್ತಾರೆ. ಈ ತುಂಟ ಹುಡುಗ ಯಾರು ಅಂದ್ರೆ ನಮ್ಮ ಹೀರೋನ ಕ್ಲೋಸ್ ಫ್ರೆಂಡ್ ಪಿಪ್. ಇವನು ಪ್ಯಾಲೇಸ್ ಅಲ್ಲಿ ಎಂಟರ್ಟೈನರ್ ಆಗಿ ಇರ್ತಿದ್ದಾನೆ. ಸೊ ಅವನನ್ನ ಫಾಲೋ ಮಾಡಿ ನಮ್ಮ ಹೀರೋಯಿನ್ ಹಿಂದೆ ಹೋಗ್ಬೇಕಾದ್ರೆ ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಪ್ಯಾಲೇಸ್ ಇಂದ ಹೊರಗಡೆ ಬರ್ತಾನೆ. ಅವನನ್ನು ನೋಡಿದ ನಮ್ಮ ಹೀರೋಯಿನ್ ಹೋ ಇವನೇನೇ ಪ್ರಿನ್ಸಾ ಅಂತ ಅವನನ್ನ ಫಾಲೋ ಮಾಡಿ ನಮ್ಮ ಹೀರೋಯಿನ್ ಹೋಗ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋ ಯಾವುದೋ ಒಂದು ರೂಮ್ ಒಳಗಡೆ ಹೋಗ್ತಾನೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಬಂದು ನೋಡ್ಬೇಕಾದ್ರೆ ಅಲ್ಲಿ ನಮ್ಮ ಹೀರೋ ಏನೋ ಒಂದು ಲ್ಯಾಬ್ ರೀತಿ ಸೆಟಪ್ ಮಾಡಿ ಮಡಗಿದ್ದಾನೆ. ಸೊ ಇವನ್ನೆಲ್ಲ ನೋಡಿದ ನಮ್ಮ ಹೀರೋಯಿನ್ ಹೀರೋವನ್ನ ನೋಡಿ ನೀನೇನೇ ಪ್ರಿನ್ಸಾ, ಇಲ್ಲಿ ನೀನು ಏನನ್ನ ಮಾಡ್ತಿದ್ಯಾ, ನನ್ನ ಹೆಸರು ರಪುನ್ಜೆಲ್, ನಿನ್ನ ಹೆಸರು ಅಂತ ಇಂಟ್ರೋವನ್ನ ಕೊಟ್ಕೋಬೇಕಾದ್ರೆ ಅದಕ್ಕೆ ಹೀರೋ ಆಹಾ ಹೌದು ನಾನೇನೇ ಪ್ರಿನ್ಸೋ, ನನ್ನ ಹೆಸರು ಸಿಕ್ಕಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಲ್ಲಿರುವ ಹೀರೋನ ಥಿಂಗ್ಸ್ ಅನ್ನ ಕೈಗೆ ತಗೊಂಡು ಏನಿದು ಅದೇನಿದು ಅಂತ ಹುಡುಗಿ ನೋಡ್ತಿರ್ಬೇಕಾದ್ರೆ ಅದಕ್ಕೆ ಹೀರೋ ಲೇ ಕೈನ ಇಟ್ಕೊಂಡು ಸುಮ್ನಿರೇ, ಇವೆಲ್ಲ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೀರೋಯಿನ್ ಕೈಗೆ ತಗೊಳ್ಳುವ ಎಲ್ಲ ವಿಷಯವನ್ನು ಸೇಫ್ ಆಗಿ ತಗೊಂಡ್ ಬಡಕ್ತಿರ್ತಾನೆ. ಆವಾಗ ನಮ್ಮ ಹುಡುಗಿ ಅಲ್ಲಿರುವ ಒಂದು ಗ್ಲಾಸ್ ಅನ್ನು ನೋಡ್ಬಿಟ್ಟು ಏನಿದು ಮಾಯ ಕನ್ನಡಕನ, ಇಲ್ಲಿರುವ ವಿಷಯ ಎಲ್ಲವೂ ತುಂಬಾನೇ ಚೆನ್ನಾಗಿರ್ತಿದೆ, ನನಗೆ ತುಂಬಾನೇ ಇಷ್ಟವಾಗ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗ ನೀನೇನೇ ಇಷ್ಟವಾಗ್ತಿದೆ ಅಂತ ಹೇಳ್ತಿದ್ಯಾ, ಆದ್ರೆ ನನ್ನ ತಾಯಿಯವರು ನಾನು ನನ್ನ ಟೈಮ್ ಎಲ್ಲವನ್ನು ವೇಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರಿಗೆ ಗೊತ್ತಿಲ್ದೇನೆ ಯಾವಾಗ್ಲೂ ನಾನು ಈ ಜಾಗಕ್ಕೆ ಬಂದು ಹೋಗ್ತೀನಿ, ಮತ್ತೆ ನಿನಗೆ ಒಂದು ವಿಷಯವನ್ನ ತೋರಿಸ್ತೀನಿ ಬಾ ನನ್ನ ಜೊತೆ ಅಂತ ಹೇಳಿ ಒಂದು ವಿಷಯವನ್ನ ಬೌಲ್ ಒಳಗಡೆ ಹಾಕಿ ಮತ್ತೆ ಅದನ್ನ ತೆಗೆದು ನಮ್ಮ ಹೀರೋಯಿನ್ ಕೈಗೆ ಕೊಟ್ಟು ಇದನ್ನ ಚುಚ್ಚುತ್ತಾನೆ ಇರೋ ಬಡಿತಾನೆ ಇರೋ ಅಂತ ಹೇಳ್ಬಿಟ್ಟು ನಂತರ ಒಂದು ಕಡ್ಡಿಯನ್ನ ಹುಡುಗಿ ಕೈಗೆ ಕೊಟ್ಟು ಇದನ್ನ ಬೌಲ್ಗೆ ಉಜ್ಜು ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ನಮ್ಮ ಹುಡುಗಿ ಮಾಡ್ತಾಳೆ. ಸಡನ್ ಆಗಿ ಬಕ್ ಅಂತ ಬೆಂಕಿ ಕಚ್ಕೊಳ್ಳುತ್ತೆ. ನಂತರ ಹೀರೋ ಆ ಕಡ್ಡಿಯನ್ನ ಹಾಗೆ ಆ ಬೌಲ್ ಒಳಗಡೆ ಹಾಕ್ಬಿಟ್ಟು ದೂರ ನಿಂತ್ಕೊ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ನಮ್ಮ ಹುಡುಗಿನೂ ಮಾಡ್ತಾಳೆ. ಆವಾಗ ಬೆಂಕಿ ಹಾಗೆ ಫೈರ್ ಕ್ರಾಕರ್ಸ್ ರೀತಿ ಬ್ಲಾಸ್ಟ್ ಆಗುತ್ತೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಹೇ ನಿನಗೆ ಮ್ಯಾಜಿಕ್ ಎಲ್ಲ ಗೊತ್ತಿದೆಯಲ್ಲ ಸೂಪರ್ ನೀನು ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಪ್ಯಾಲೇಸ್ ಒಳಗಡೆಯಿಂದ ಹಾರ್ನ್ಸ್ ಅದನ್ನ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಯಾಕೆ ಅಂದ್ರೆ ಆ ಪ್ರಿನ್ಸ್ ಟೆಸ್ಟ್ ಇನ್ನು ಸ್ವಲ್ಪ ಹೊತ್ತಲ್ಲಿ ನಡೆಯಲಿದೆ. ಸೊ ಆ ಸದನ ಕೇಳಿದ ನಮ್ಮ ಹೀರೋ ತಕ್ಷಣ ನಾನು ಬೇಗನೆ ಅಲ್ಲಿಗೆ ಹೋಗ್ಬೇಕಾಗಿದೆ, ಆ ಪಕ್ಷಿ ಗೂಡಲ್ಲಿ ಏನನ್ನಾದ್ರೂ ನಾನು ಇಡ್ಬೇಕಾಗಿದೆ, ಆದ್ರೆ ಏನನ್ನ ಇಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಹುಡುಗ ಕನ್ಫ್ಯೂಸ್ ಆಗ್ಬೇಕಾದ್ರೆ ತಗೋ ಈ ಚಮಚೆನ ತಗೊಂಡು ಹೋಗಿ ಆ ಗೂಡಿನ ಒಳಗಡೆ ಹಾಕು, ಟೈಮ್ ಬೇರೆ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸರಿ ಆಯ್ತು ಅಂತ ಅದನ್ನ ತಗೊಂಡು ಅಲ್ಲಿಗೆ ಹೊರಡುತ್ತಾನೆ. ನಂತರ ಊರಿನ ಜನರು ಎಲ್ಲರೂ ನಮ್ಮ ಹೀರೋ ಟವರ್ ಮೇಲೆ ಹತ್ತೋದನ್ನ ನೋಡೋದಕ್ಕಾಗಿ ಹಾಗೆ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಿ ನಿಂತಿರ್ತಾರೆ. ನಮ್ಮ ಹೀರೋನು ಟವರ್ ಮೇಲೆ ಹತ್ತೋದಕ್ಕೆ ರೆಡಿ ಆಗ್ತಿರ್ತಾನೆ. ನಮ್ಮ ಹುಡುಗ ಪಿಪ್ಪು ಅದನ್ನ ನೋಡೋದಕ್ಕಾಗಿ ಆ ಜಾಗಕ್ಕೆ ಬಂದಿರ್ತಾನೆ. ಆಪಲ್ ಅನ್ನು ಕಚ್ಚಿ ತಿಂತಿರ್ತಾನೆ. ಹಾಗೆ ನಮ್ಮ ಹೀರೋಯಿನ್ ಅನ್ನು ನೋಡಿ ಸ್ಮೈಲ್ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನನ್ನ ನೋಡಿ ಸ್ಮೈಲ್ ಮಾಡ್ತಾಳೆ. ಈ ಕಡೆ
ನಮ್ಮ ಹೀರೋನ ಟವರ್ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾನೆ. ಹತ್ತಿದ ಸ್ವಲ್ಪ ಹೊತ್ತಲ್ಲಿ ಅವನ ಕೈಯಲ್ಲಿ ಹತ್ತೋಕೆ ಆಗದೆ ತುಂಬಾನೇ ಕಷ್ಟ ಪಡ್ತಿರ್ತಾನೆ. ಸಡನ್ ಆಗಿ ಕೆಳಗಡೆ ಬಿಳೋ ರೀತಿನೇ ಆಗ್ಬಿಡುತ್ತೆ ಅವನಿಗೆ. ಆದ್ರೂ ಹುಡುಗ ಹೇಗೋ ಕಷ್ಟಪಟ್ಟು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕರೆಕ್ಟ್ ಆಗಿ ಹತ್ತೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಜಾರಿ ಕೆಳಗಡೆ ಬೀಳೋದಕ್ಕೆ ಹೋಗ್ಬೇಕಾದ್ರೆ ಇದನ್ನು ನೋಡಿದ ನಮ್ಮ ಹೀರೋಯಿನ್ ತಕ್ಷಣ ಅಲ್ಲಿರುವ ನಮ್ಮ ಮಾಟಗತ್ತಿ ಹತ್ರ ಪ್ಲೀಸ್ ಅವನಿಗೆ ಹೆಲ್ಪ್ ಮಾಡಿ ಅಂತ ಹುಡುಗಿ ಕೇಳ್ಕೊತಾಳೆ. ಆದ್ರೆ ನಿಜವಾಗ್ಲೂ ನಮ್ಮ ಹುಡುಗನಿಗೆ ಹೆಲ್ಪ್ ಮಾಡೋದಕ್ಕಾಗಿನೇ ಈ ಮಾಟಗತ್ತಿ ಅವರನ್ನೇ ರಾಣಿ ಅವರು ಕರ್ಸಿರ್ತಾರೆ ಇಲ್ಲಿಗೆ. ಸೊ ಮಾಟಗತ್ತಿ ಅವರು ಕೆಳಗಡೆ ಹಾಗೆ ಮ್ಯಾಜಿಕ್ ಅನ್ನ ಮಾಡ್ಬೇಕಾದ್ರೆ ಆ ಪವರ್ ಇಂದ ಈ ಕಡೆ ನಮ್ಮ ಹೀರೋನು ಬೇಗ ಬೇಗ ಆ ಟವರ್ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾನೆ. ಫೈನಲಿ ಆ ಪಕ್ಷಿಯ ಗೂಡಿನ ಒಳಗಡೆ ಆ ಚಮಚೆನ ಇಡಬೇಕಾದ್ರೆ ಎಲ್ಲರೂ ಜೋರಾಗಿ ಚಪ್ಪಳೆ ಮಾಡಿ ನಮ್ಮ ಹೀರೋನ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಹಾಗೆ ಸೀನನ್ನ ಕಟ್ ಮಾಡಿ ಇವಾಗ ಈ ವಿಷಯವನ್ನ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ಬೇಕಲ್ವಾ. ಸೊ ಅರಮನೆ ಒಳಗಡೆ ದೊಡ್ಡ ಪಾರ್ಟಿಯನ್ನ ಕಂಡಕ್ಟ್ ಮಾಡ್ತಾರೆ. ಆ ಜಾಗದಲ್ಲಿ ಮಾಟಗತ್ತಿ ಅವರು ಕೂಡ ಇರ್ತಾರೆ. ಸೊ ರಾಣಿ ಅವರು ನಮ್ಮ ಮಾಟಗತ್ತಿಯನ್ನು ನೋಡಿ ಇವಳಿನ ನಿಮ್ಮ ಮಗಳು ಅಂತ ಕೇಳ್ಬೇಕಾದ್ರೆ ಹೌದು ಅಂತ ಹೇಳಿ ತಲೆ ತಗ್ಗಿ ರಾಣಿ ಮತ್ತೆ ಹೀರೋಗೆ ಕನ್ವಿನ್ಸ್ ಅನ್ನ ಮಾಡಿ ವಿಶಸ್ ಅನ್ನ ಮಾಡಿ ಅಪ್ರಿಶಿಯೇಟ್ ಮಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ರಾಣಿ ಅವರನ್ನ ನೋಡಿ ಹೆಲೋ ಅಂತ ಹೇಳ್ತಾಳೆ. ಅದಕ್ಕೆ ಮಾಟಗತ್ತಿ ಅವರು ಹೇ ಆ ರೀತಿ ಎಲ್ಲ ಮಾಡ್ಬಾರ್ದು, ತಲೆ ತಗ್ಗಿ ನಮಸ್ಕಾರ ಮಾತ್ರ ಹೇಳು ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹುಡುಗಿ ಸಾರಿ ಅಂತ ಹೇಳ್ಬಿಟ್ಟು ಅದೇ ರೀತಿ ತಲೆ ತಗ್ಗಿ ನಮಸ್ಕಾರ ಹೇಳ್ತಾಳೆ. ಆವಾಗ ಕ್ವೀನ್ ಹೀರೋ ಹತ್ರ ನೀನು ಹೀರೋಯಿನ್ ಅನ್ನ ಕರ್ಕೊಂಡು ಹೋಗಿ ನಮ್ಮ ಗಾರ್ಡನ್ ಎಲ್ಲವನ್ನು ತೋರಿಸ್ಕೊಡು ಅಂತ ಹೇಳ್ಬೇಕಾದ್ರೆ ಹುಡುಗನು ಹುಡುಗಿನ ಕರ್ಕೊಂಡು ಗಾರ್ಡನ್ ಗೆ ಹೋಗ್ತಾನೆ. ಡಬಲ್ ಮೀನಿಂಗ್ ಅಲ್ಲಿ ಯೋಚನೆ ಮಾಡಬಾರ್ದು. ನಂತರ ಮಾಟಗತ್ತಿ ಅವರು ನಮ್ಮ ಹೀರೋಗೆ ಏನನ್ನಾದ್ರೂ ಗಿಫ್ಟ್ ಅನ್ನು ಕೊಡ್ಬೇಕಲ್ವಾ, ಯಾಕೆಂದ್ರೆ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದಾನಲ್ಲ. ಆದ್ರೆ ಅವನು ಗೆದ್ದಿದ್ದಕ್ಕೆ ಕಾರಣವೇ ನಮ್ಮ ಮಾಟಗತ್ತಿ ಅವರೇ. ಆದ್ರೂ ಅದಕ್ಕಾಗಿ ಏನನ್ನಾದ್ರೂ ಗಿಫ್ಟ್ ಅನ್ನು ಕೊಡ್ಬೇಕು ಅಂತ ರಾಣಿ ಅವರ ಹತ್ರ ಒಂದು ಚೆಸ್ ಬೋರ್ಡ್ ಬಾಲ್ ರೀತಿ ರೆಡಿ ಮಾಡಿ ಅದನ್ನ ಕೊಟ್ಟು ಇದೇನೆ ಈ ಕಿಂಗ್ಡಮ್ ಗೆ ಇರುವ ಫುಲ್ ಸಪೋರ್ಟ್ ಫುಲ್ ಸ್ಟ್ರೆಂತ್, ಇದು ನಿಮಗೆ ಕರೆಕ್ಟ್ ಆದ ದಾರಿಯನ್ನು ತೋರಿಸ್ಕೊಡುತ್ತೆ ಅಂತ ಗಿಫ್ಟ್ ಅನ್ನು ಕೊಡ್ಬೇಕಾದ್ರೆ ಅದಕ್ಕೆ ರಾಣಿ ಅವರುವೆ ಹೌದು ಇದು ನಿಜಾನೇ, ಇದು ಒಂದು ಒಳ್ಳೆ ಗಿಫ್ಟ್, ಇದೇ ತರ ನಾನು ನಿಮಗಾಗಿ ಒಂದು ಗಿಫ್ಟ್ ಅನ್ನ ಇಟ್ಟಿದ್ದೀನಿ ಅಂತ ಹೇಳ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ತುಂಬಾ ಜನರು ಒಂದು ದೊಡ್ಡ ಬಾಕ್ಸ್ ಅನ್ನು ತಂದು ನಮ್ಮ ಮಾಟಗತ್ತಿ ಅವರ ಮುಂದೆ ಇಡ್ತಾರೆ. ನಂತರ ಅದನ್ನು ಓಪನ್ ಮಾಡಿ ಒಂದು ವಿಷಯವನ್ನ ತಂದು ನಮ್ಮ ಮಾಟಗತ್ತಿ ಅವರ ಮುಂದೆ ತೋರಿಸ್ತಾರೆ. ಏನಿದು ಅಂತ ಬಟ್ಟೆನ ರಿಮೂವ್ ಮಾಡಿ ನಮ್ಮ ಮಾಟಗತ್ತಿ ನೋಡ್ಬೇಕಾದ್ರೆ ಅದು ಅವರ ಮ್ಯಾಜಿಕಲ್ ಪವರ್ ಕೋಲು. ಸೊ ರಾಣಿ ಅವರು ಮಾಟಗತ್ತಿ ಹತ್ರ ಖಂಡಿತ ನಿಮ್ಮ ಹೆಲ್ಪ್ ನಿಮ್ಮ ಸಹಾಯ ನಮಗೆ ಬೇಕೇ ಬೇಕಾಗಿದೆ. ನೀವು ಹೇಗೆ ನನ್ನ ಹಸ್ಬೆಂಡ್ ರಾಜರ್ ಅವರಿಗೆ ತುಂಬಾನೇ ಸಪೋರ್ಟಿವ್ ಆಗಿರ್ತಿದ್ರು, ಹೆಲ್ಪ್ಫುಲ್ ಆಗಿರ್ತಿದ್ರು, ಅದೇ ರೀತಿ ನನ್ನ ಮಗನಿಗೆ ಇನ್ ಮುಂದೆ ನೀವು ಇರಬೇಕು. ಇವತ್ತು ನೀವು ಹೆಲ್ಪ್ ಮಾಡಿದ್ರಿಂದಾನೇ ಅವನು ಗೆದ್ದಿದ್ದು. ಇದೇ ರೀತಿನೇ ಫ್ಯೂಚರ್ ಅಲ್ಲೂ ನೀವು ಅವನಿಗೆ ಒಳ್ಳೆ ಸಪೋರ್ಟಿವ್ ಆಗಿರ್ಬೇಕು. ಅವನಿಗೆ ಗೆಲುವು ಮಾತ್ರವೇ ಇರಬೇಕು ಅವನ ಲೈಫ್ ಅಲ್ಲಿ ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಮಾಟಗತ್ತಿ ಅವರ ಹಳೆ ಮಾಂತ್ರಿಕ ಕೋಲನ್ನ ಟಚ್ ಮಾಡಿ ನೋಡ್ಬೇಕಾದ್ರೆ ಅವರಿಗೆ ಫ್ಲಾಶ್ ಬ್ಯಾಕ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಅದೇ ರಾಜರವರಿಗೆ ಏನು ನಡೆಯುತ್ತೋ ಅದು. ತಕ್ಷಣ ಕೈಯನ್ನು ತೆಗೆದುಬಿಟ್ಟು ಖಂಡಿತ ಇದನ್ನ ನನ್ನ ಕೈಯಲ್ಲಿ ಮಾಡೋಕೆ ಆಗಲ್ಲ, ಇದರಿಂದಾನೇ ಏನುವೆ ನನಗೆ ಬೇಡ ಅಂದ್ಬಿಟ್ಟು ನಾನು ಫಾರೆಸ್ಟ್ ಒಳಗಡೆ ಹೋಗಿ ಕಾಡಿನ ಮಧ್ಯದಲ್ಲಿ ವಾಸವಿದ್ದೆ, ನನ್ನಿಂದ ಇದನ್ನ ಒಂದು ದಿನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗಲ್ಲ, ಇದರಿಂದ ತುಂಬಾ ಜನರಿಗೆ ಪ್ರಾಬ್ಲಮೇ ಬರೋದು ಅಂತ ಹೇಳಿ ಆ ಮಾಂತ್ರಿಕ ಕೋಲನ್ನ ರಿಜೆಕ್ಟ್ ಮಾಡ್ತಾರೆ ನಮ್ಮ ಮಾಟಗತ್ತಿ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಹೀರೋ ಹತ್ರ ನನಗೆ ಇಲ್ಲಿರುವ ಜಾಗ ಎಲ್ಲವೇ ತುಂಬಾನೇ ಇಷ್ಟವಾಗ್ತಿದೆ, ಕಾಡಿನ ಒಳಗಡೆ ಯಾವಾಗ್ಲೂ ಅಲೋನ್ ಆಗೇ ಇರ್ತಿದೆ, ಆದ್ರೆ ಈ ಜಾಗದಲ್ಲಿ ತುಂಬಾ ಜನರನ್ನ ನೋಡ್ಬೇಕಾದ್ರೆ ನನಗೆ ಫುಲ್ ಖುಷಿ ಆಗ್ತಿದೆ ಗೊತ್ತಾ, ಹಾಗಾದ್ರೆ ನೀನು ಇಲ್ಲೇ ಇರು. ಹೌದು ಇಲ್ಲೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಂತ ಇವರು ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಫ್ರೆಂಡ್ ಹುಡುಗ ಪಿಪ್ ಬರ್ತಾನೆ. ಸಿಕ್ಕಿ ಇಲ್ಲಿ ಏನು ನಡೀತಿದೆ, ನಿನಗೆ ಒಂದು ಜೋಡಿ ಸಿಕ್ಬಿಟ್ಟಿದೆ ಅನ್ಸುತ್ತೆ, ಮಜಾ ಮಾಡಪ್ಪ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿದ ಹೀರೋನು ಲೋ ಸುಮ್ನಿರೋ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಗೆ ಪಿಪ್ ಅನ್ನ ಇಂಟ್ರೋ ಮಾಡಿ ಕೊಡ್ತಾನೆ. ಹಾಗೆ ಹುಡುಗರು ಮೂವರುವೆ ಮಾತಾಡ್ಕೊತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಮಾಟಗತ್ತಿ ಕೊಟ್ಟಿರುವ ರಿಪ್ಲೈ ಅನ್ನು ನೋಡಿ ರಾಣಿ ಅವರಿಗೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಜಾಗದಲ್ಲಿ ಎಂಟ್ರಿಯನ್ನು ಕೊಡ್ಬೇಕಾದ್ರೆ ಅದನ್ನ ಗಮನಿಸಿದ ರಾಣಿ ಅವರು ನಾನು ಎಷ್ಟು ಹೇಳಿದ್ರು ನೀನು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಓಕೆ ಹೇಳ್ದೇ ಇದ್ರೆ ನಿನಗೆ ಖಂಡಿತ ದೊಡ್ಡ ಶಿಕ್ಷೆ ಸಿಗುತ್ತೆ, ನಿನ್ನ ಬಗ್ಗೆ ಎಲ್ಲರ ಹತ್ರನೂ ಇವಾಗ ಹೇಳಲ್ಲ, ಇವಳೊಬ್ಬಳು ಮಾಟಗತ್ತಿ, ಇವಳು ಮಗಳು ಅಂತ ಹೇಳಿ ಒಂದು ಚಿಕ್ಕ ಹುಡುಗಿನ ಕರ್ಕೊಂಡು ಬಂದಿದ್ದಾಳಲ್ಲ, ಆ ಹುಡುಗಿ ಇವಳ ಮಗಳೇ ಇಲ್ಲ, ಒಂದು ಅಮಾಯಕ ಪೇರೆಂಟ್ಸ್ ಹತ್ರ ಇಂದ ಕತ್ಕೊಬಿಟ್ಟಿದ್ದಾಳೆ ಮಗುವನ್ನ, ಅದಕ್ಕದ ಪ್ರೂಫ್ ಅನ್ನ ನಾನು ತೋರಿಸ್ತೀನಿ ಅಂತ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ಮ ಹೀರೋಯಿನ್ ಅವಳ ನಿಜವಾದ ತಂದೆ ತಾಯಿ ಬಂದಿರ್ತಾರೆ ಅಲ್ವಾ, ಅವರನ್ನ ಹಿಡಿದು ತಂದು ಈ ಸಭೆಯಲ್ಲಿ ನಿಲ್ಲಿಸಿ ವಿಚಾರಿಸಬೇಕಾದ್ರೆ ಅವ್ರುಗಳಿಗೆ ಹೌದು ಈ ಮಾಟಗತ್ತಿ ನಮ್ಮ ಹತ್ರ ಇಂದ ಮಗುವನ್ನ ಕತ್ಕೊ ಹೋಗ್ಬಿಟ್ರು, ನಮಗೆ ಏಮಾರಿಸಿ ಮೋಸ ಮಾಡ್ಬಿಟ್ರು ಅಂತ ಹೇಳ್ಬಿಡ್ತಾರೆ, ಇದು ನಮ್ಮ ಮಗಳೇ ಅಂತ ಇವ್ರುಗಳು ಹೇಳ್ಬೇಕಾದ್ರೆ ಸೊ ಇದನ್ನ ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇದ್ದಿದ್ದ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗ್ಬಿಟ್ಟು ನಮ್ಮ ಮಾಟಗತ್ತಿ ಅವರನ್ನ ನೋಡಿ ಏನಮ್ಮ ಇವರು ಹೇಳ್ತಿದ್ದಾರೆ, ಇಲ್ಲಿ ಏನು ತಾನೇ ನಡೀತಿದೆ, ಹಾಗಾದ್ರೆ ನೀವು ನನ್ನ ತಾಯಿಯವರು ಇಲ್ವಾ ಅಂತ ಕೇಳಿದ ತಕ್ಷಣ ಇದನ್ನ ಕೇಳಿದ ಮಾಟಗತ್ತಿ ತುಂಬಾನೇ ಫೀಲ್ ಮಾಡಿ ಇಲ್ಲ ನಾನು ಮಗುವನ್ನ ಕದ್ದಿಲ್ಲ, ಅವರೇನೇ ನನ್ನ ಹತ್ರ ತಂದು ಮಗುವನ್ನ ಕೊಟ್ಟಿದ್ದು ಅಂತ ನಿಜವನ್ನ ಹೇಳೋಷ್ಟರಲ್ಲಿ ರಾಣಿ ಅವರು ತಕ್ಷಣ ಇವಳನ್ನ ಹಿಡಿದು ಜೈಲಿಗೆ ಹಾಕಿ ಅಂತ ಆರ್ಡರ್ ನ ಹಾಕ್ಬೇಕಾದ್ರೆ ಇದನ್ನ ಕೇಳಿ ಟೆನ್ಷನ್ ಆದ ನಮ್ಮ ಹೀರೋಯಿನ್ ಇದನ್ನ ನಾನು ಅಕ್ಸೆಪ್ಟೇ ಮಾಡೋದಿಲ್ಲ ಅಂತ ಮ್ಯಾಜಿಕ್ ಅನ್ನು ಟ್ರೈ ಮಾಡ್ತಾಳೆ. ಅಂದ್ರೆ ಅವಳು ಕಲ್ತಿರುವ ಅವಳು ನೋಡಿ ತಿಳ್ಕೊಂಡಿರುವ ಮ್ಯಾಜಿಕ್ ಪವರ್ ಅನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಇದನ್ನ ನೋಡಿದ ನಮ್ಮ ಮಾಟಗತ್ತಿ ಬೇಡ ಅಂತ ಕಿರ್ಚ್ಕೊತಾರೆ, ಆ ರೀತಿ ಮಾಡ್ಬೇಡ ಅಂತ ತಡಿತಿರ್ತಾರೆ. ಇದನ್ನ ನೋಡಿದ ರಾಣಿ ಅವರು ಓ ಅಚ್ಚಚ್ಚ ನಿನಗೂ ಮ್ಯಾಜಿಕ್ ಎಲ್ಲ ಬರುತ್ತಾ, ನೀನುವೇ ಒಂದು ಮಾಟಗತ್ತಿನ, ಹಾಗಾದ್ರೆ ಇಬ್ಬರಿಗೂ ಒಂದೇ ಜೈಲಲ್ಲಿ ಒಟ್ಟಿಗೆ ಇರಿ, ಇವರ ಇಬ್ಬರಿಗೂ ತಲೆ ಕೂದಲನ್ನ ಕಟ್ ಮಾಡಿ ಒಂದು ಜೈಲಿಗೆ ಹಾಕಿ ಯಾವಾಗ್ಲೂ ಸೆಕ್ಯೂರಿಟೀಸ್ ಅನ್ನ ಹೊರಗಡೆ ನಿಲ್ಸಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಇವ್ರುಗಳಿಗೆ ಏನಕ್ಕಾಗಿ ಹೇರ್ ಅನ್ನ ಕಟ್ ಮಾಡಿಸ್ತಿದ್ದಾರೆ ಅಂದ್ರೆ ಮಾಟಗತ್ತಿ ಅವ್ರಗಳಿಗೆ ಯಾವಾಗ್ಲೂ ಫುಲ್ ಪವರ್ ಅವರ ತಲೆ ಕೂದಲಲ್ಲೇ ಇರುತ್ತಂತೆ.
ಇರುತ್ತೆ. ಸೊ ಅದನ್ನ ಕಟ್ ಮಾಡಿ ಬಿಟ್ರೆ ಇವ್ರಗಳ ಕೈಯಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ ಅನ್ನು ಮಾಡೋಕೆ ಆಗಲ್ಲ ಅನ್ನೋ ಒಂದು ನಂಬಿಕೆ. ಸೊ ರಾಣಿ ಅವರ ಆರ್ಡರ್ ರೀತಿನೇ ಇಬ್ಬರಿಗೂ ತಲೆ ಕೂದಲನ್ನ ಕಟ್ ಮಾಡಿ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ. ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಕಟ್ ಮಾಡಿ ಬಿದ್ದಿರುವ ನಮ್ಮ ಹೀರೋಯಿನ್ ಅವಳ ಕೂದಲನ್ನ ಕೈಗೆ ತಗೊಂಡು ಫೀಲ್ ಮಾಡಿ ತುಂಬಾನೇ ಬೇಜಾರಾಗಿ ಅದನ್ನು ನೋಡ್ತಿರ್ತಾನೆ. ಆವಾಗ ಜಾಗಕ್ಕೆ ಬಂದಿದ್ದ ನಮ್ಮ ಫ್ರೆಂಡ್ ಪಿಪ್ಪು, ಸರಿ ಮಗ ಫೀಲ್ ಮಾಡ್ಬೇಡ, ನಿಮ್ಮ ತಾಯಿ ಅವರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ, ಒಂದು ಸಲ ಅವರು ಡಿಸಿಷನ್ ಅನ್ನ ತಗೋಬಿಟ್ರೆ ನಂತರ ಅವರ ಮಾತನ್ನ ಅವರೇ ಕೇಳೋದಿಲ್ಲ, ನಂತರ ನಾವು ಏನನ್ನ ಮಾಡೋಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಅವಳ ಕೂದಲನ್ನ ಅವಳು ಮೀಸೆ ರೀತಿ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗಿ, ನೋಡು ನಾನು ಆಲ್ರೆಡಿ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಿದ್ದೀನಿ, ನೀನು ಬೇರೆ ಇನ್ನ ಉರಿಸ್ತಿರ್ಬೇಡ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪಿಪ್, ಸರಿ ಆಯ್ತು ನೀನೇ ಏನಾದ್ರೂ ಒಂದು ಐಡಿಯಾವನ್ನ ಹೇಳು, ನಾನು ನಿನಗೆ ಸಹಾಯವನ್ನ ಮಾಡ್ತೀನಿ, ಅದನ್ನ ಇಟ್ಟು ಹೀರೋಯಿನ್ ಅನ್ನ ನಾವು ಕಾಪಾಡೋಣ ಅಂತ ಹೇಳ್ಬೇಕಾದ್ರೆ ಇಬ್ಬರು ಸೇರಿ ನಮ್ಮ ಹುಡುಗಿಯನ್ನ ಕಾಪಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಹಾಕ್ತಾರೆ. ಕಟ್ ಮಾಡಿ ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಮಾಟಗತ್ತಿ ಹತ್ರ, ಇಲ್ಲಿ ಅಂತದ್ದು ಏನು ತಾನೇ ನಡೀತಿದೆ, ಅವರಿಬ್ಬರೇ ನನ್ನ ನಿಜವಾದ ತಂದೆ ತಾಯಿಯ, ಹಾಗಾದ್ರೆ ನೀವು ನನ್ನನ್ನ ಅವರ ಹತ್ರ ಇಂದ ಕದ್ದು ತಂದ್ಬಿಟ್ರ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮಾಟಗತ್ತಿ, ಇಲ್ಲ ಇದಕ್ಕೂ ಮುಂಚೆನೆ ನಾನು ನಿನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿರ್ಬೇಕಾಗಿತ್ತು, ನಾನು ನಿಜವಾಗ್ಲೂ ನಿನ್ನನ್ನ ಕದ್ದು ತಂದಿಲ್ಲ, ಅವ್ರುಗಳೇನೆ ನಿನ್ನನ್ನ ಸಾಕೋಕೆ ಆಗ್ತಿಲ್ಲ, ಊಟ ಕೂಡ ಕೊಡೋಕೆ ಆಗ್ತಿಲ್ಲ ಅಂತ ತಂದು ನನ್ನ ಹತ್ರ ಬಿಟ್ಟು ಹೋದ್ರು, ನಿನಗೆ ಹೆಸರನ್ನ ಇಡೋಕು ಮುಂಚೆನೆ ತಂದು ನನ್ನ ಹತ್ರ ಕೊಟ್ಬಿಟ್ಟು ಹೋದ್ರು, ನಾನು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟೆ, ನಾನು ಇಲ್ಲಿಗೆ ಬಂದೇ ಇರಬಾರ್ದಾಗಿತ್ತು ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿದ ನಮ್ಮ ಹೀರೋಯಿನ್ ತಕ್ಷಣ ಬಂದು ಮಾಟಗತ್ತಿ ಅವರನ್ನ ತಪ್ಕೊತಾಳೆ ಅಮ್ಮ ಅಂತ. ನಂತರ ಹೀರೋ ಮತ್ತೆ ಪಿಪ್ಪು ಹಾಗೆ ಹೌಸಿ ಒಂದು ಜಾಗಕ್ಕೆ ಬಂದು ಪಿಪ್ಪು ಕ್ಯಾಪ್ಟನ್ ಸೇನಾಧಿಪತಿ ಅವರ ರೀತಿ ಮಾತಾಡ್ತಾನೆ ಮಿಮಿಕ್ರಿ ಮಾಡಿ. ಸೊ ಅವರ ವಾಯ್ಸ್ ಅಲ್ಲಿ ಮಾತಾಡಿ ಅಲ್ಲಿರುವ ಸೋಲ್ಜರ್ಸ್ ಎಲ್ಲರನ್ನು ಡೈವರ್ಟ್ ಮಾಡಿ ಬೇರೆ ಜಾಗಕ್ಕೆ ಕಳಿಸ್ತಾನೆ. ಆ ವಾಯ್ಸ್ ಅನ್ನ ಕೇಳಿದ ಸೆಕ್ಯೂರಿಟೀಸ್ ಹೌದು ಕ್ಯಾಪ್ಟನ್ ಅವರು ಹೇಳ್ತಿದ್ದಾರೆ ಅಂತ ಅನ್ಕೊಂಡು ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋ ಮತ್ತೆ ಪಿಪ್ಪು ನಮ್ಮ ಹೀರೋಯಿನ್ ಇರುವ ಲಾಕಪ್ ಗೆ ಬಂದು ನಮ್ಮ ಹೀರೋ ರೆಡಿ ಮಾಡಿ ಇಟ್ಟಿರುವ ಪಟಾಕಿ ಪೌಡರ್ ಇರುತ್ತೆ ಅಲ್ಲ, ಅದನ್ನ ಬೀಗಕ್ಕೆ ಹಾಕಿ ಚೆನ್ನಾಗಿ ಫಿಲ್ ಮಾಡಿ ಅದಕ್ಕೆ ಬೆಂಕಿಯನ್ನ ಕಚ್ಚಿಸಬೇಕಾದ್ರೆ ಅದು ಬ್ಲಾಸ್ಟ್ ಆಗಿ ಲಾಕ್ ಹೊಡೆದೋಗುತ್ತೆ. ನಂತರ ಮಾಟಗತ್ತಿ ಮತ್ತೆ ನಮ್ಮ ಹೀರೋಯಿನ್ ಅನ್ನ ಅಲ್ಲಿಂದ ಸೇಫ್ ಆಗಿ ಕಳಿಸ್ಕೊಡ್ತಾನೆ. ಬ್ಲಾಸ್ಟ್ ಆಗಿದ್ದ ಸದ್ದನ್ನ ಕೇಳಿದ ತಕ್ಷಣ ಸೋಲ್ಜರ್ಸ್ ಎಲ್ಲ ಜಾಗಕ್ಕೆ ಓಡಿ ಬರ್ತಾರೆ. ಸೊ ಬೇಗನೆ ಅಲ್ಲಿಗೆ ಬಂದು ಅಸೆಂಬಲ್ ಆಗಿ ಇಬ್ಬರನ್ನು ಹುಡುಕಿ ನೋಡ್ಬೇಕಾದ್ರೆ ಅಲ್ಲಿ ಇಬ್ಬರನ್ನು ಕಾಣ್ತಿಲ್ಲ, ನೋ ಯೂಸ್ ಇವ್ರುಗಳು ಹುಡುಕೋದ್ರಲ್ಲಿ. ರಾಣಿ ಅವರು ಅಲ್ಲಿಗೆ ಬಂದು ಲಾಕ್ ಹೊಡೆದೋಗಿರೋದನ್ನ ನೋಡಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ. ಇದು ಹೇಗೆ ನಡೀತು ಅಂತ ವಿಚಾರಣೆ ಮಾಡ್ಬೇಕಾದ್ರೆ ಆವಾಗ ಅಲ್ಲಿರುವ ಸೋಲ್ಜರ್ಸ್, ಕ್ಯಾಪ್ಟನ್ ಅವರೇ ನಮ್ಮ ಸೇನಾಧಿಪತಿ ಅವರೇ ನಮ್ಮನ್ನ ಕರೆದು ಬೇರೆ ಕಡೆ ಹೋಗಿ ಅನ್ನೋ ರೀತಿ ಹೇಳಿದ ರೀತಿ ನಮಗೆ ವಾಯ್ಸ್ ಕೇಳಿಸ್ತು, ಆದ್ರಿಂದ ಈ ಜಾಗವನ್ನು ಬಿಟ್ಟು ನಾವು ಅಲ್ಲಿಗೆ ಹೋಗಿದ್ದು, ಆ ಗ್ಯಾಪ್ ಅಲ್ಲಿ ಈ ವಿಷಯ ನಡೆದು ಅವರಿಬ್ಬರು ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಇದನ್ನ ತಿಳಿದು ರಾಣಿ ಅವರು ಹಾಗೆ ಗೊರಿಲ್ಲಾ ರೀತಿ ಅಂತ ಕಿರ್ಚ್ಕೊತಾರೆ. ನಂತರ ಈ ಕಡೆ ನಮ್ಮ ಹೀರೋನ ನೋಡಿದ್ರೆ ನಮ್ಮ ಹೀರೋಯಿನ್ ನಡೆದು ಹೋಗಿದ್ದ ಫಾರೆಸ್ಟ್ ಅನ್ನೇ ಹಾಗೆ ಫೀಲಿಂಗ್ಸ್ ಇಂದ ನೋಡ್ತಿರ್ತಾನೆ. ಈ ಕಡೆ ನಮ್ಮ ಮಾಟಗತ್ತಿ ಮತ್ತೆ ಹೀರೋಯಿನ್ ಆ ಪ್ಯಾಲೇಸ್ ಅನ್ನ ಬಿಟ್ಟು ತುಂಬಾ ದೂರ ಕಾಡಿನ ಒಳಗಡೆ ನಡೆದು ಬಂದಿರ್ತಾರೆ. ಆವಾಗ ಮಾಟಗತ್ತಿ ಅಲ್ಲಿರುವ ಸೀಕ್ರೆಟ್ ಆದ ಬೆಟ್ಟಗಳ ಮಧ್ಯದಲ್ಲಿ ಇರ್ತಾ ಇರುವ ಒಂದು ದೊಡ್ಡ ಬಂಡೆಯನ್ನ ಕಂಡಿಡಿದು ನಮ್ಮ ಹೀರೋಯಿನ್ ಹತ್ರ, ಕ್ವೀನ್ ಅವರು ಖಂಡಿತ ನಮ್ಮನ್ನ ಹಿಡಿಯೋದಕ್ಕಾಗಿ ತುಂಬಾ ಜನರನ್ನ ಕಳ್ಸಿರ್ತಾರೆ, ಅವರ ಹತ್ರ ಇಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಇದೇನೆ ನಮಗೆ ಸೇಫ್ ಆದ ದಾರಿ ಅಂತ ಹೇಳಿ ಅಲ್ಲಿರುವ ಒಂದು ಸ್ಟೋನ್ ಅನ್ನ ತಿರುಗಿಸ್ತಾರೆ. ಆ ರೀತಿ ಅವರು ತಿರುಗಿಸ್ಬೇಕಾದ್ರೆ ಅಲ್ಲಿರುವ ಒಂದು ದೊಡ್ಡ ಬಂಡೆನೆ ಒಂದು ಬೆಟ್ಟನೆ ಹಾಗೆ ದಾರಿ ಬಿಡುತ್ತೆ. ಒಳಗಡೆ ನೋಡಿದ್ರೆ ಒಂದು ಸೀಕ್ರೆಟ್ ಆದ ಊರೇ ಇದೆ ಅನ್ಸುತ್ತೆ, ಅಷ್ಟು ದೊಡ್ಡ ಪ್ರದೇಶವೇ ಇರ್ತಿದೆ. ನಂತರ ಹಾಗೆ ಕೈಗೆ ಒಂದು ಲೈಟ್ ಅನ್ನು ತಗೊಂಡು ಅದ್ರ ಒಳಗಡೆ ನಡೆದು ಹೋಗೋದಕ್ಕೆ ಶುರು ಮಾಡ್ತಾರೆ. ಒಳಗಡೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ತುಂಬಾನೇ ಹೈಟ್ ಆಗಿ ಎತ್ತರ ಇರುವ ಒಂದು ಟವರ್ ಇರುತ್ತೆ. ಇದ್ರಲ್ಲೇನೆ ಇನ್ ಮುಂದೆ ನಾವು ಸ್ಟೇ ಆಗ್ತೀವಿ ಅಂತ ಮಾಟಗತ್ತಿ ನಮ್ಮ ಹೀರೋಯಿನ್ ಹತ್ರ ಹೇಳ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ವರ್ಷಗಳ ನಂತರ ಇವಾಗ ನಮ್ಮ ಹೀರೋಯಿನ್ ಚೆನ್ನಾಗಿ ಬೆಳ್ಕೊಬಿಟ್ಟಿದ್ದಾಳೆ, ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ದಾಳೆ. ಇವಾಗ ಟವರ್ ಅಲ್ಲಿ ಇರುವ ಮ್ಯಾಜಿಕ್ ಹೂವುಗಳಿಂದ ಅವಳ ಹೇರ್ಸ್ ಗೆ ಪವರ್ ಅನ್ನ ತಗೋತಿರ್ತಾಳೆ. ನಂತರ ಗಿಡಕ್ಕೆ ನೀರನ್ನ ಹಾಕ್ಬಿಟ್ಟು ಅಲ್ಲಿರುವ ಮಿರರ್ ಮುಂದೆ ಹೋಗಿ ನಿಂತು, ಇನ್ನ ಎಷ್ಟು ದಿನಕ್ಕೆ ನಾನು ಇಲ್ಲೇನೆ ಹೀಗೇನೆ ಇರ್ಬೇಕು, ಈ ರೂಮ್ ಒಳಗಡೆನೆ ಇರ್ಬೇಕು ಅನ್ನೋ ರೀತಿ ಹುಡುಗಿ ಪೇಚಾಡ್ತಿರ್ಬೇಕಾದ್ರೆ ಆವಾಗ ಟವರಿನ ಹೊರಗಡೆ ಬಂದಿದ್ದ ಮಾಟಗತ್ತಿ ನಮ್ಮ ಹೀರೋಯಿನ್ ಹೆಸರನ್ನ ಹೇಳಿ ಕರಿಬೇಕಾದ್ರೆ ಅವರ ಸದನ ಕೇಳಿದ ಹೀರೋಯಿನ್ ಅಚ್ಚೊಚ್ಚು ಅಮ್ಮ ಅವರು ಬಂದ್ಬಿಟ್ಟಿದ್ದಾರೆ ಅಂತ ಅವಳ ಮ್ಯಾಜಿಕ್ ಪವರ್ ಅನ್ನ ಯೂಸ್ ಮಾಡಿ ಆ ರೂಮ್ ಅನ್ನ ಕ್ಲೀನ್ ಮಾಡ್ತಾಳೆ. ಕೆಳಗಡೆ ಚಲ್ಲಾಪಿಲಿ ಬಿದ್ದಿರುವ ಥಿಂಗ್ಸ್ ಎಲ್ಲವನ್ನು ಜೋಡಿಸ್ತಾಳೆ. ನಂತರ ಹೀರೋಯಿನ್ ಅಲ್ಲಿರುವ ವಿಂಡೋ ಪಕ್ಕಕ್ಕೆ ಹೋಗ್ಬೇಕಾದ್ರೆ ನಿನ್ನ ಕೂದಲನ್ನ ಕೆಳಗಡೆ ಹಾಕು ಅಂತ ಮಾಟಗತ್ತಿ ಹೇಳಿದ ತಕ್ಷಣ ಹೀರೋಯಿನ್ ಅದೇ ರೀತಿ ಮಾಡ್ತಾಳೆ. ಏನು ಮೀರಾ ಶಾಂಪು ಆಡ್ ರೀತಿ ಕೂದಲು ಹಾಗೆ ಬಿರಬಿರನೆ ಬೆಳೆಯುತ್ತೆ. ಸೊ ಅದನ್ನ ಹಿಡಿದು ಮಾಟಗತ್ತಿ ಅವರು ಮೇಲ್ಗಡೆ ಬಂದಿದ್ದ ತಕ್ಷಣ ರೂಮ್ ಅನ್ನು ನೋಡಿ, ಪರವಾಗಿಲ್ವಲ್ಲ ಎಲ್ಲವನ್ನು ಕ್ಲೀನ್ ಆಗಿ ಇಟ್ಟಿದೆಯಲ್ಲ ಅಂತ ಅಪ್ರಿಶಿಯೇಟ್ ಮಾಡ್ತಾರೆ. ಇದೇನೆ ಇವರ ದಾರಿ ಅನ್ಸುತ್ತೆ ಮೇಲ್ಗಡೆ ಬರೋದಕ್ಕೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ನೋಡ್ಬೇಕಾದ್ರೆ ನಮ್ಮ ಹೀರೋನು ಇವಾಗ ಚೆನ್ನಾಗಿ ಬೆಳ್ಕೊಂಡಿದ್ದಾನೆ. ಇವಾಗ್ಲೂ ನಮ್ಮ ಹೀರೋಯಿನ್ ಅನ್ನು ಹುಡುಕಿ ಆ ಕಾಡಿನ ಒಳಗಡೆ ನಾಯಿ ರೀತಿ ತಿರುಗ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಒಂದು ಯಂಗ್ ಕಪಲ್ ನಾನು ಮಾಟಗತ್ತಿಯನ್ನ ನೋಡ್ದೆ ಅಂತ ರಾಣಿ ಅವರ ಹತ್ರ ಹೇಳ್ಬೇಕಾದ್ರೆ ಸೊ ಆ ಕಪಲ್ಸ್ ಅನ್ನೇ ಕಾಡಿನ ಒಳಗಡೆ ಕಳಿಸಿ ಆ ಮಾಟಗತ್ತಿ ಇರುವ ಜಾಗವನ್ನು ತೋರಿಸಿ ಅಂತ ಕೇಳ್ತಾರೆ. ಆದ್ರೆ ಆ ಕಪಲ್ಸ್ ಹೇಳಿದ ಜಾಗದಲ್ಲಿ ಯಾರನ್ನು ಕಾಣ್ತಿಲ್ಲ, ಸುಮ್ನೆ ಹುಡುಕಿ ಸುತ್ತಾಡಿದ್ದೆ ವೇಸ್ಟ್. ಸೊ ಇದರಿಂದ ಟೆನ್ಷನ್ ಆಗಿ ಸೋಲ್ಜರ್ಸ್ ಆ ಕಪಲ್ಸ್ ಅನ್ನ ಬೇರೆ ಬೈಬೇಕಾದ್ರೆ ಅವರು ತುಂಬಾನೇ ಬೇಜಾರಾಗ್ತಾರೆ. ಆವಾಗ ನಮ್ಮ ಹೀರೋ ಮಾತ್ರ ಅವ್ರ ಹತ್ರ ಬಂದು ಅವನ ಕತ್ತಲ್ಲಿ ಇರುವ ಚೈನ್ ಡಾಲರ್ ಅನ್ನ ಓಪನ್ ಮಾಡಿ ತೋರಿಸಿ ಹೀರೋಯಿನ್ ಅವಳ ಕೂದಲನ್ನ ತೋರಿಸಿ, ಈ ರೀತಿ ಗೋಲ್ಡನ್ ಹೇರ್ ಇರುವ ಹುಡುಗಿಯನ್ನ ನೋಡಿದ್ರ ಅಂತ ಕೇಳ್ಬೇಕಾದ್ರೆ ಆ ಕಪಲ್ಸ್ ಏನೋ ಕಳ್ಳರುಗಳ ರೀತಿ ಒಬ್ಬರಿಗೊಬ್ಬರು ನೋಡ್ಕೊತಿರ್ತಾರೆ. ಅದನ್ನ ನೋಡಿದ ನಮ್ಮ ಹೀರೋ ಇವ್ರುಗಳು ಏನಕ್ಕೂ ಆಗ್ಬಾರ್ದು
ಬರಲ್ಲ ಅನ್ಸುತ್ತೆ ಅಂತ ಸ್ವಲ್ಪ ಕಾಯಿನ್ಸ್ ಗಳನ್ನ ಅವರ ಕೈಗೆ ಕೊಟ್ಟು ಕಳಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ರಾಣಿ ಅವರನ್ನ ಖುಷಿ ಪಡಿಸೋದಕ್ಕಾಗಿ ನಮ್ಮ ಫ್ರೆಂಡ್ ಪಿಪ್ಪು ತುಂಬಾನೇ ಕಾಮಿಡಿ ಆಕ್ಟ್ ಮಾಡಿ ತೋರಿಸ್ತಿರ್ತಾನೆ. ಆ ಜಾಗಕ್ಕೆ ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಬರ್ತಾನೆ. ಸೊ ಕ್ವೀನ್ ನಮ್ಮ ಹೀರೋವನ್ನ ನೋಡಿ ಏನಕ್ಕಾಗಿ ಇಷ್ಟೊಂದು ಲೇಟ್ ಆಗಿ ಬರ್ತಿದ್ಯಾ ಅಂತ ಕೇಳಿದ್ರೆ ನಮ್ಮ ಹೀರೋ ಏನನ್ನು ಮಾತಾಡದೆ ಕ್ವೀನ್ ಅವರಿಗೆ ಒಂದು ಕಿಸನ ಮಾತ್ರ ಮಾಡ್ಬಿಟ್ಟು ಅಲ್ಲಿಂದ ಹಾಗೆ ಮೂವ್ ಆಗ್ತಾನೆ. ನಮ್ಮ ಪಿಪ್ಪು ಹಾಗೆ ಅವನನ್ನ ಫಾಲೋ ಮಾಡಿ ಹೀರೋ ಅವನ ರೂಮಿಗೆ ಬಂದು ಇವತ್ತುವೇ ನಿನ್ನ ಗರ್ಲ್ ಫ್ರೆಂಡ್ ಅನ್ನ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ವಾ, ನಿನ್ನ ಮುಖವನ್ನ ನೋಡಿದ್ರೆ ಗೊತ್ತಾಗ್ತಿದೆ ಅಂತ ಅವನು ಕಿಂಡಲ್ ಮಾಡ್ಬೇಕಾದ್ರೆ ಅದಕ್ಕೆ ಹೀರೋ ನಿನಗೆ ಅದ್ರ ಬಗ್ಗೆ ಎಲ್ಲ ಹೇಗೋ ಗೊತ್ತಾಗ್ಲಿಕ್ಕೆ ಬರುತ್ತೆ, ನೀನು ಲವ್ ಮಾಡಿದ್ರೆ ನಿನಗೆ ಗೊತ್ತಾಗ್ತಿತ್ತು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪಿಪ್ಪು ಇದ್ರಲ್ಲಿ ನಾನು ಬೇರೆ ಲವ್ ಮಾಡ್ಬೇಕಿತ್ತು, ನನಗೆ ಆಲ್ರೆಡಿ ಇರುವ ದೊಡ್ಡ ಟಾಸ್ಕ್ ನಿಮ್ಮ ತಾಯಿಯವರನ್ನ ನಗಾಡ್ಸೋದೆ, ಆದ್ರೆ ನಿಮ್ಮ ತಾಯಿಯವರು ಯಾವಾಗ ನೋಡು ಒಳ್ಳೆ ಉರ್ರ ಅಂತ ಕೂತಿರ್ತಾರೆ, ಯಾವುದೇ ರಿಯಾಕ್ಷನ್ಸ್ ಇಲ್ಲ ಕಣೋ ಅವರ ಮುಖದಲ್ಲಿ, ನನಗಿಂತಾನೆ ನಿನಗೆ ದೊಡ್ಡ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಲೈಫ್ ಒಂದು ಗೇಮ್ ರೀತಿ ಕಣೋ, ಅದನ್ನ ನಾವು ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಹೀರೋ ಅವನ ಕತ್ತಲ್ಲಿರುವ ಚೈನನ ಕಿತ್ಕೊಂಡು ಓಡಿ ಹೋಗ್ತಾನೆ. ನಮ್ಮ ಹೀರೋನು ಅವನನ್ನ ಚೇಸ್ ಮಾಡಿ ಓಡಿ ಹೋಗ್ಬೇಕಾದ್ರೆ ಫೈನಲಿ ನಮ್ಮ ಪಿಪ್ಪು ಅವನ ಎರಡು ಕೈಯನ್ನು ಮುಚ್ಚಿಡ್ಕೊಂಡು ನನ್ನ ಯಾವ ಕೈಯಲ್ಲಿ ನಿನ್ನ ಚೈನ್ ಇರ್ತಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಗೆಸ್ ಮಾಡು ನೋಡೋಣ ಅಂತ ಕೇಳ್ತಾನೆ. ಅದೇ ತರ ನಮ್ಮ ಹೀರೋನು ಒಂದು ಕೈಯನ್ನ ಸೆಲೆಕ್ಟ್ ಮಾಡ್ತಾನೆ, ಆದ್ರೆ ಪಿಪ್ಪ ಅವನ ಎರಡು ಕೈಯಲ್ಲುವೆ ಏನುವೆ ಇರಲ್ಲ. ನಂತರ ಹೀರೋ ಅವನ ತಲೆ ಹಿಂದೆಯಿಂದಾನೇ ಆ ಚೈನ್ ಅನ್ನು ತೆಗೆದುಕೊಟ್ಟು ತುಂಬಾನೇ ಮ್ಯಾಜಿಕ್ ಅನ್ನು ಮಾಡಿ ತೋರಿಸ್ತಾನೆ. ಪಿಪ್ಪು ಚೈನ್ ಅನ್ನು ನೋಡಿದ ಮೇಲೆ ನಮ್ಮ ಹೀರೋಗೆ ನೆಮ್ಮದಿನೇ ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಅಲ್ಲಿರುವ ಒಂದು ಆಯಿಸ್ಟರ್ಸ್ ಅನ್ನ ಟಚ್ ಮಾಡಿ ನೋಡ್ತಾಳೆ, ಅದು ಹಾಗೆ ಶೈನ್ ಆಗಿ ಗ್ಲೋ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಮಾಟಗತ್ತಿ ನಿದ್ದೆ ಮಾಡಿ ಎದ್ದೇಳ್ತಾರೆ. ಎದ್ದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಇರಲ್ಲ. ಮನೆ ಫುಲ್ ಹುಡುಕಿ ನೋಡ್ತಾರೆ, ರೂಮ್ ಅನ್ನ ಫುಲ್ ಹುಡುಕಿ ನೋಡ್ತಾರೆ. ನಂತರ ವಿಂಡೋ ಕಡೆ ಬಂದು ನೋಡ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಅಲ್ಲಿ ಆರಾಮಾಗಿ ಕೂತಿರ್ತಾಳೆ. ಇಲ್ಲಿ ಏನಮ್ಮ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಇನ್ನ ಎಷ್ಟು ದಿನಕ್ಕೆ ನಾವು ಇಲ್ಲೇನೆ ಇರ್ಬೇಕು, ಕ್ವೀನ್ ಇನ್ನವ ನಮ್ಮನ್ನ ಹುಡುಕ್ತಿರ್ತಾರೆ ಅಂತ ಹುಡುಗಿ ಕೇಳಿದ್ರೆ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಮ್ಮ, ಇದ್ರ ಮೇಲೆ ಯಾವುದೇ ರೀತಿಯ ರಿಸ್ಕ್ ಅನ್ನು ತಗೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ನಿನ್ನ ಒಳ್ಳೆದಕ್ಕಾಗಿನೇ ಎಲ್ಲವನ್ನು ಮಾಡೋದು, ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಮಾತ್ರ ನೀನು ಯಾವತ್ತೂ ಅನ್ಕೋಬೇಡ ಅಂತ ಹೇಳಿದ್ರೆ ಅದಕ್ಕೆ ಹೀರೋಯಿನ್ ನನಗೆ ಇನ್ನವೇ ಹೀರೋವನ್ನ ನೋಡ್ಬೇಕು ಅಂತ ಅನಿಸ್ತಿದ್ಯಲ್ಲ, ಆದ್ರೆ ಅವನು ಇನ್ನವೇ ನಿನ್ನನ್ನ ನೆನಪಲ್ಲಿ ಇಟ್ಟಿರ್ತಾನೆ ಅಂತ ಮಾತ್ರ ನೀನು ಅನ್ಕೋಬೇಡ, ಖಂಡಿತ ಅವನು ನಿನ್ನನ್ನ ಮರ್ತು ಬಿಟ್ಟಿರ್ತಾನೆ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗುತ್ತೆ. ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಯಾವಾಗಿನ ತರನು ನಮ್ಮ ಹೀರೋಯಿನ್ ಹುಡುಕಿ ಕಾಡಿನ ಒಳಗಡೆ ಕುದುರೆಯಲ್ಲಿ ಬರ್ತಿರ್ತಾನೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಮಾಟಗತ್ತಿ ಅವರು ಹೊರಗಡೆ ಹೋಗಿರ್ಬೇಕಾದ್ರೆ ಹೇಗಾದ್ರೂ ನಾವು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ಕೋತಿರ್ತಾಳೆ. ಆವಾಗ್ಲೇ ಆ ರೂಮ್ ಅಲ್ಲಿ ಒಂದು ಸೀಕ್ರೆಟ್ ಡೋರ್ ಇರೋದನ್ನ ನೋಡ್ತಾಳೆ. ಅದನ್ನ ಅವಳ ಮ್ಯಾಜಿಕ್ ಪವರ್ ಅನ್ನು ಯೂಸ್ ಮಾಡಿ ಹೊಡೆದಕ್ಕೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವಳ ಕೈಯಲ್ಲಿ ಆಗ್ತಿಲ್ಲ. ಸೊ ಅದರ ಮುಖಾಂತರವೇ ಅವಳ ಕೈಯಲ್ಲಿ ಹೊರಗಡೆ ಹೋಗೋಕೆ ಆಗುತ್ತೆ ಅನ್ಸುತ್ತೆ. ಸೊ ನಮ್ಮ ಹೀರೋಯಿನ್ ಒಂದು ಕೊಡ್ಲಿಯನ್ನ ತಗೊಂಡು ಆ ಲಾಕ್ ಅನ್ನು ಹೊಡೆದ್ಬಿಟ್ಟು ನಂತರ ಒಂದು ಕ್ಯಾಂಡಲ್ ಅನ್ನ ಹಿಡಿದು ಆ ದಾರಿಯಲ್ಲಿ ನಡೆಯೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಮತ್ತೆ ರಿಟರ್ನ್ ತಂದು ಆ ರೂಮ್ ಒಳಗಡೆನೆ ನಮ್ಮ ಹೀರೋಯಿನ್ ಅನ್ನ ಬಿಡುತ್ತೆ ಆ ದಾರಿ. ಸೊ ಇದರಲ್ಲಿ ಬೇಜಾರಾದ ಹೀರೋಯಿನ್ ಈ ತಾಯಿಯವರು ಸಿಕ್ಕಾಪಟ್ಟೆ ಕಿತಾಪತಿ ಅನ್ಸುತ್ತೆ ಅಂತ ಬೈಕೊಂಡು ನಂತರ ಒಂದು ಬುಕ್ ಅನ್ನು ತೆಗೆದು ಕೂತು ಓದುತ್ತಿರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಮುಂದೆ ಒಂದು ಸ್ಪೈಡರ್ ಹಾಗೆ ತಲೆ ಕೆಳಗೆ ನೇತಾಡಿ ಬರ್ತಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಗೆ ಒಂದು ಐಡಿಯಾ ಬರುತ್ತೆ. ಸೊ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಅವಳ ಹತ್ರ ಇರುವ ಬೆಡ್ಶೀಟ್ಸ್ ಎಲ್ಲವನ್ನು ಒಂದಕ್ಕೊಂದು ನಾಟ್ ಅನ್ನ ಹಾಕಿ ಸ್ಪೈಡರ್ ರೀತಿ ನೇತಾಡಿ ಕೆಳಗಡೆ ಹೋಗ್ಬಿಡೋಣ ಅಂತ ಡಿಸೈನ್ ಮಾಡಿ ಅದೇ ರೀತಿ ಕೆಳಗಡೆ ಬಂದು ಒಂದು ಹಾಡನ್ನ ಹೇಳ್ಕೊಂಡು ಹಾಗೆ ಖುಷಿ ಖುಷಿಯಾಗಿ ಅಲ್ಲಿಂದ ನಡೆದು ಹೋಗ್ಬೇಕಾದ್ರೆ ಇಲ್ಲೇನೆ ದೊಡ್ಡ ಟ್ವಿಸ್ಟ್, ನಮ್ಮ ಹೀರೋಯಿನ್ ಅವಳ ಪಕ್ಕದಲ್ಲಿ ನಮ್ಮ ಹೀರೋ ಕೂಡ ಇರ್ತಾನೆ. ಈ ಹಾಡನ್ನ ಕೇಳಿದ ನಮ್ಮ ಹೀರೋ ಯಾರು ಈ ಸಾಂಗ್ ಅನ್ನು ಹಾಡ್ತಿರೋದು ಅಂತ ನೋಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ದೂರದಲ್ಲಿ ಕ್ರಾಸ್ ಆಗಿ ಹೋಗ್ತಿರ್ತಾಳೆ. ಸೊ ಅದನ್ನು ನೋಡಿದ ನಮ್ಮ ಹೀರೋ ಬೇಗ ಬೇಗ ಓಡಿ ಬಂದು ಅವಳನ್ನ ನೋಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಒಂದು ಹೂವಿನ ಪಕ್ಕದಲ್ಲಿ ಕೂತು ಅದನ್ನ ಅಕ್ಷರವಾಗಿ ನೋಡ್ತಿರ್ತಾಳೆ. ಆವಾಗ ನಿಧಾನಕ್ಕೆ ಅವಳ ಹತ್ರ ಹೋಗ್ತಾನೆ ಹೀರೋ. ತುಂಬಾ ದಿನ ಬಿಟ್ಟು ಇಬ್ಬರು ನೋಡ್ಕೋತಾರೆ. ಸೊ ಹೀರೋ ತುಂಬಾನೇ ಖುಷಿಯಲ್ಲಿ ನಮ್ಮ ಹೀರೋಯಿನ್ ಅವಳ ಹೆಸರನ್ನ ಹೇಳಿ ಕರಿಬೇಕಾದ್ರೆ ಹೀರೋಯಿನ್ಗೂ ಇದು ಹೀರೋನೇ ಅಂತ ಗೊತ್ತಾಗಿ ಅವನ ಹೆಸರನ್ನ ಹೇಳಿ ಕರೆದು ಇಬ್ಬರುವೆ ತುಂಬಾನೇ ಖುಷಿ ಆಗ್ತಾರೆ. ಇಬ್ಬರುವೆ ಒಬ್ಬರಿಗೊಬ್ಬರು ತುಂಬಾನೇ ಆಸೆಯಿಂದ ಕಣ್ಣು ಕಣ್ಣಿಟ್ಟು ನೋಡ್ಕೊತಿರ್ಬೇಕಾದ್ರೆ ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಮ್ಮ ಹೀರೋನ ಹುಡುಕಿ ಸೆಕ್ಯೂರಿಟೀಸ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ಬೇಕಾದ್ರೆ ಅವಳನ್ನ ಫಾಲೋ ಮಾಡಿ ಹಿಂದೆನೆ ಓಡಿ ಹೋಗ್ತಾನೆ ಹೀರೋ. ಆದ್ರೆ ಒಂದು ಸ್ಟೇಜ್ ಗೆ ನಂತರ ಅವಳನ್ನ ಫಾಲೋ ಮಾಡೋಕೆ ಆಗ್ತಿಲ್ಲ ಹೀರೋ ಕೈಯಲ್ಲಿ, ಯಾಕೆಂದ್ರೆ ನಮ್ಮ ಹೀರೋಯಿನ್ ಅಲ್ಲಿ ಸೀಕ್ರೆಟ್ ಆಗಿರುವ ದಾರಿಯಲ್ಲಿ ನುಗ್ಗಿ ಹೋಗ್ಬಿಡ್ತಾಳೆ ಅಲ್ವಾ. ಸೊ ಹೀರೋ ಅವನ ಕೈಯಲ್ಲಿ ಫಾಲೋ ಮಾಡೋಕೆ ಆಗದೆ ಒಂದು ಜಾಗದಲ್ಲಿ ಕೂತು ತುಂಬಾನೇ ಬೇಜಾರಾಗ್ತಿರ್ತಾನೆ. ಆದ್ರೆ ಆವಾಗ ಕರೆಕ್ಟ್ ಆಗಿ ಮಾಟಗತ್ತಿ ಅವರು ಆ ಜಾಗಕ್ಕೆ ಬರ್ತಾರೆ. ಅವರನ್ನ ನೋಡಿದ ತಕ್ಷಣ ಹೀರೋ ಹೌಸ್ಕೊಂಡು ಅವರನ್ನ ವಾಚ್ ಮಾಡ್ತಿರ್ತಾನೆ. ಮಾಟಗತ್ತಿ ಅವರು ಸುತ್ತಮುತ್ತ ಯಾರಾದ್ರೂ ಇದಾರ ಅಂತ ನೋಡ್ಬಿಟ್ಟು ನಂತರ ಆ ಸೀಕ್ರೆಟ್ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಅವರನ್ನ ಫಾಲೋ ಮಾಡಿ ನಿಧಾನಕ್ಕೆ ನಮ್ಮ ಹೀರೋನು ಒಳಗಡೆ ಹೋಗ್ತಾನೆ. ಸೊ ಯಾವಾಗಿನ ತರನು ನಮ್ಮ ಹೀರೋಯಿನ್ ಅವಳ ಹೆಸರನ್ನ ಹೇಳಿ ಕರಿಬೇಕಾದ್ರೆ ಅವಳುವೆ ಅವಳ ಕೂದಲನ್ನ ಕೆಳಗಡೆ ಬಿಟ್ಟು ಮಾಟಗತ್ತಿ ಅವರು ಮೇಲ್ಗಡೆ ಹೋಗೋದು ಎಲ್ಲವನ್ನು ನಮ್ಮ ಹೀರೋ ಹೌಸ್ ಇದು ವಾಚ್ ಮಾಡ್ತಿರ್ತಾನೆ. ಇವಾಗ ನಮ್ಮ ಹೀರೋಗೆ ಹೀರೋನಿ ಗೆಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿ ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾನೆ. ನಂತರ ಈ ಕಡೆ ನಮ್ಮ ಹೀರೋಯಿನ್ ಮಾಟಗತ್ತಿ ಅವರ ಹತ್ರ ಏನನ್ನು ಮಾತಾಡದೆ ಅವಳ ಪಾಡಿಗೆ ಬೆಡ್ಗೆ ಹೋಗಿ ಮಲ್ಗಿ ಅಳ್ತಿರ್ತಾಳೆ ಹೀರೋ ಬಗ್ಗೆ ಯೋಚನೆ ಮಾಡಿ. ಯಾಕೆ ಅಂದ್ರೆ ನಮ್ಮ ಹೀರೋಯಿನ್ ಏನಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ನಮ್ಮ ಹೀರೋನ ಅವಳ ತಾಯಿಯ ಜೊತೆ ಅಂದ್ರೆ ಆ ರಾಣಿಯವರ ಜೊತೆ ಸೇರ್ಕೊಂಡೇನೆ ನಮ್ಮನ್ನ ಹುಡುಕ್ತಿದ್ದಾನೆ. ಸೊ ಅದಕ್ಕಾಗಿನೇ ಸೋಲ್ಜರ್ಸ್ ಎಲ್ಲರನ್ನು ಕರ್ಕೊಂಡು ಬಂದಿದ್ದಾನೆ. ಅವನು ಕಂಪ್ಲೀಟ್ ಆಗಿ ಅವನ ತಾಯಿಯ ಮಗನಾಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ, ನಮ್ಮನ್ನ ಮರ್ತು ಬಿಟ್ಟಿದ್ದಾನೆ ಅನ್ನೋ ರೀತಿ ಫೀಲ್ ಮಾಡಿನೇ ಇವಾಗ ನಮ್ಮ ಹೀರೋಯಿನ್ ಅಳ್ತಿರೋದು. ನಂತರ ಈ ಕಡೆ ನಮ್ಮ ಹೀರೋ ಯಾವಾಗಿನ ರೀತಿನೂ ಲೇಟ್ ಆಗಿ ಪ್ಯಾಲೇಸ್ ಗೆ ಬಂದು ನಮ್ಮ ಮಾತಾಡ್ಬೇಕಾದ್ರೆ ಅವರಿಗೆ ಜಸ್ಟ್ ಒಂದು ಕಿಸನ್ನ ಮಾತ್ರ ಮಾಡಿ ಅವರ ಹತ್ರ ಏನನ್ನು ಮಾತಾಡದೆ ನಮ್ಮ ಪಿಪ್ಪನ್ನ ಕರ್ಕೊಂಡು ಅವನ ರೂಮಿಗೆ ಹೋಗಿ ಡೋರ್ ಅನ್ನ ಲಾಕ್
ಮಾಡ್ಕೊಂಡು ನಂತರ ಪಿಪ್ ಹತ್ರ ತುಂಬಾನೇ ಖುಷಿಯಿಂದ ಹೇ ನಾನು ಹೀರೋಯಿನ್ ಅನ್ನ ಕಂಡಿಡ್ಬಿಟ್ಟೆ, ಅವರು ಎಲ್ಲಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗೋಯ್ತು, ಅವರು ಇಷ್ಟು ದಿನಗಳಾಗಿ ಸೀಕ್ರೆಟ್ ಆಗಿ ಒಂದು ಜಾಗದಲ್ಲಿ ಇರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಇದನ್ನ ನಂಬದೇ ಇರುವ ನಮ್ಮ ಪಿಪ್ಪು ತಲೆ ಕೆಳಗೆ ನಿಂತ್ಬಿಟ್ಟು ನಂತರ ಮತ್ತೆ ನಮ್ಮ ಹೀರೋ ಹತ್ರ ಬಂದು ನಿಜವಾಗ್ಲೂ ನೀನು ಹೀರೋಯಿನ್ ಅನ್ನ ನೋಡ್ದ ಅಂತ ಕೇಳಿದ್ರೆ ಇಲ್ಲ ನಾನು ಖಂಡಿತ ಅವಳನ್ನೇ ನೋಡಿದ್ದು, ಆದ್ರೆ ಅವಳು ನನ್ನನ್ನು ನೋಡಿದ ತಕ್ಷಣ ಓಡಿ ಹೊರಟೋದ್ಲು, ಅವಳು ಎಷ್ಟು ಚಂದ ಇರ್ತಿದ್ಲು ಗೊತ್ತಾ, ಹಾಗೆ ಫುಲ್ ಮೋನೆ ಸೋತೋಗ್ಬಿಡುತ್ತೆ, ಮೊದ್ಲು ಇದ್ದಿದ್ದಕ್ಕಿಂತ ಇವಾಗ ಅವಳು ಎಷ್ಟು ಸೌಂದರ್ಯವಾಗಿ ಇರ್ತಿದ್ದಾಳೆ ಗೊತ್ತಾ, ಅವಳು ಕೂದಲು ಎಷ್ಟು ದೂರ ಬೆಳೆದಿದೆ ಗೊತ್ತಾ ಅಂತ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂಸ್ ಆಗಿ ಅವಳ ಬಗ್ಗೆನೇ ಮಾತಾಡ್ತಿರ್ತಾನೆ. ಪಿಪ್ಪು ನೀನೇ ಕಣ ನನಗೆ ಹೆಲ್ಪ್ ಅನ್ನ ಮಾಡ್ಬೇಕು, ನಾನು ಮತ್ತೆ ಅವಳನ್ನು ನೋಡ್ಬೇಕು ಅಂತ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಪಿಪ್ಪು ನಾನು ಬೇಕಾಗಿದ್ರೆ ಒಂದು ಪಕ್ಷಿ ರೀತಿ ಮಿಮಿಕ್ರಿ ಮಾಡಿ ಅವಳನ್ನ ಹೊರಗಡೆ ಬರ್ಸ್ಲಾ ಅಂತ ಅವನು ಕಿಂಡಲ್ ಮಾಡ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಹೌದು ಅದನ್ನ ನಾವು ನಾಳೆನೆ ಮಾಡ್ಬಿಡೋಣ, ನೀನು ರೆಡಿ ಆಗಿರೋ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ದಿನ ಹೀರೋಯಿನ್ ಇರುವ ಜಾಗದಿಂದ ಮಾಟಗತ್ತಿ ಅವರು ಹೊರಗಡೆ ಹೋದ ಮೇಲೆ ಹೀರೋ ಮತ್ತೆ ಫ್ರೆಂಡ್ ಒಳಗಡೆ ಹೋಗಿ ಆ ಸೀಕ್ರೆಟ್ ಟವರ್ ಕೆಳಗಡೆ ನಿಂತಿರ್ತಾರೆ. ಆವಾಗ ಹೀರೋ ಪಿಪ್ ಹತ್ರ ನೀನು ಮಿಮಿಕ್ರಿ ಎಲ್ಲ ಮಾಡ್ತೀಯಲ್ಲ, ಆ ಮಾಟಗತ್ತಿ ಅವರ ರೀತಿ ಮಾತಾಡು ನೋಡೋಣ, ಹೀರೋಯಿನ್ ಅವಳ ಹೆಸರನ್ನ ಹೇಳಿ ಕರಿ ನೋಡೋಣ ಅಂತ ಹೇಳ್ಬೇಕಾದ್ರೆ ಪಿಪ್ಪುವೆ ಸರಿ ಅಂತ ಹೇಳ್ಬಿಟ್ಟು ಮಾಟಗತ್ತಿ ಅವರ ವಾಯ್ಸ್ ಅಲ್ಲಿ ಮಾತಾಡೋದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಬಿಟ್ಟು ಫೈನಲ್ ಆಗಿ ಮಾಟಗತ್ತಿ ಅವರ ವಾಯ್ಸ್ ಅಲ್ಲೇ ಅವರ ತರನೇ ನಮ್ಮ ಹೀರೋಯಿನ್ ಅವಳ ಹೆಸರು ರಪುನ್ಜಲ್ ಅಂತ ಹೇಳಿ ಕರಿಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ತಾಯಿಯವರು ಬೇಗನೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂತ ಅನ್ಕೊಂಡು ಕೆಳಗಡೆ ನೋಡ್ದೇನೆ ಅವಳ ಕೂದಲನ್ನ ಕೆಳಗಡೆ ಬಿಡ್ಬೇಕಾದ್ರೆ ಅದರ ಮುಖಾಂತರ ಮೇಲ್ಗಡೆ ಹತ್ತಿ ಬಂದು ನಮ್ಮ ಹೀರೋ ಹೀರೋಯಿನ್ ಅನ್ನ ನೋಡ್ತಾನೆ. ಸೊ ಹೀರೋವನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗಿ ಕೇಳಿಸ್ಕೊಂಡು ಕೈಗೆ ಚಾಕುವನ್ನ ತಗೋಬೇಕಾದ್ರೆ ಅಯ್ಯೋಳಿ ನಿನ್ನನ್ನು ನೋಡೋದಕ್ಕೆ ಆಸೆಯಿಂದ ಬಂದ್ರೆ ಈ ರೀತಿ ಚಾಕುವನ್ನ ತೋರಿಸ್ತೀಯಾ, ಹೌದು ಕಣೋ ಅವತ್ತು ಏನಕ್ಕಾಗಿ ನಿನ್ನ ಸೆಕ್ಯೂರಿಟೀಸ್ ಜೊತೆ ಬಂದಿದ್ದೆ, ನನ್ನನ್ನು ನೋಡೋದಕ್ಕಾಗ ನನ್ನ ಹಿಡಿಯೋದಕ್ಕಾಗ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಇಲ್ಲ ಇಲ್ಲ ಅವ್ರುಗಳು ಯಾವಾಗ್ಲೂ ನನ್ನ ಜೊತೆ ನನಗೆ ಸೆಕ್ಯೂರಿಟಿ ಆಗಿ ಬರ್ತಿದ್ರು ಅಷ್ಟೇ, ನನ್ನ ಬಾಡಿ ಗಾರ್ಡ್ಸ್ ಆಗಿ ಬರ್ತಿದ್ರು, ನನ್ನನ್ನು ಅಲೋನ್ ಆಗಿ ಬಿಡ್ತಾನೆ ಇರ್ಲಿಲ್ಲ, ಅದೇನೇ ನಮ್ಮ ತಾಯಿಯವರ ಕಂಡೀಷನ್, ಇವಾಗ ನಿಜವಾಗ್ಲೂ ನಾನು ಪಿಪ್ಪು ಮಾತ್ರವೇ ಬಂದಿರೋದು, ನನ್ನನ್ನು ನಂಬು ಅಂತ ಹುಡುಗ ಹೇಳ್ಬೇಕಾದ್ರೆ ಹುಡುಗಿ ನಂಬ್ತಾನೆ ಇಲ್ಲ. ನಮ್ಮ ಹೀರೋಯಿನ್ ಚಾಕುವನ್ನ ಇನ್ನ ಹುಡುಗನ ಹತ್ರ ತಗೋ ಹೋಗ್ಬೇಕಾದ್ರೆ ಹೀರೋ ಹಿಂದೆ ಹೋಗ್ತಾನೆ, ಆವಾಗ ಲೆಗ್ಗು ಸ್ಲಿಪ್ ಆಗಿ ಟವರ್ ಮೇಲಿಂದ ಕೆಳಗಡೆ ದುಪ್ ಅಂತ ಬೀಳೋದಕ್ಕೆ ಹೋಗ್ತಾನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗಿ ಕೈಯನ್ನು ಹಿಡ್ಕೊ ಟೈಟ್ ಆಗಿ ಅಂತ ಹುಡುಗಿ ಹೇಳಿದ್ರು ಕೂಡ ಫೈನಲ್ ಆಗಿ ನಮ್ಮ ಹುಡುಗ ಕೆಳಗಡೆ ಬೀಳೋಕೆ ಹೋಗ್ತಾನೆ. ಆವಾಗ ಫಟ್ ಅಂತ ನಮ್ಮ ಹೀರೋಯಿನ್ ಅವಳ ಮ್ಯಾಜಿಕ್ ಪವರ್ ಅನ್ನ ಫುಲ್ ಯೂಸ್ ಮಾಡಿ ನಮ್ಮ ಹೀರೋ ಕೆಳಗಡೆ ಬೀಳೋಕೆ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಅವನನ್ನ ಸೇಫ್ ಗಾರ್ಡ್ ಮಾಡ್ತಾಳೆ, ಆದ್ರೆ ಲೈಟ್ ಆಗಿ ಅವನ ಮುಖಕ್ಕೆ ಏಟಾಗ್ಬಿಡುತ್ತೆ. ನಂತರ ಹೀರೋ ಹೀರೋಯಿನ್ ಹತ್ರ ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪನಾದ್ರೂ ಕೇಳು, ನಾನು ಹೇಳೋದನ್ನ ನಂಬು ಅಂತ ಮತ್ತೆ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೂ ನಮ್ಮ ಹೀರೋಯಿನ್ ಅವನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ನೀರನ್ನು ಸುರಿತಾಳೆ ಅವನ ಮೇಲೆ. ತಕ್ಷಣ ಹೀರೋ ಅವನ ಬಟ್ಟೆಯನ್ನು ಬಿಚ್ಚಿ ಎಸ್ದು ಬಿಟ್ಟು ನಾನು ಮತ್ತೆ ಹೀರೋಯಿನ್ ಅನ್ನು ನೋಡ್ಲೇಬೇಕು ಅಂತ ಮತ್ತೆ ಆ ಟವರ್ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಹೀರೋ ಅವನ ಕೈಯಲ್ಲಿ ಆಗ್ತಿಲ್ಲ, ಮೇಲಿಂದ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾನೆ. ಇದನ್ನು ನೋಡಿದ ಪಿಪ್ ಸುಮ್ನೆ ಪ್ರಿನ್ಸ್ ಟೆಸ್ಟ್ ಅಲ್ಲಿ ನಿಜವಾಗ್ಲೂ ನೀನೇನೆ ಗೆದ್ದಿದ್ರೆ ಆಗ್ತಿತ್ತು, ಇವಾಗ ನೋಡು ಹತ್ತೋಕೆ ಗೊತ್ತಿಲ್ಲದೆ ಕೆಳಗಡೆ ದುಪ್ ಅಂತ ಬಿದ್ದೆ ಅಂತ ಕಿಂಡಲ್ ಮಾಡ್ಬೇಕಾದ್ರೆ ಟೆನ್ಷನ್ ಆದ ನಮ್ಮ ಹೀರೋ ಮತ್ತೆ ಆ ಟವರ್ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾನೆ. ಎರಡು ಚಾಕುವನ್ನು ಯೂಸ್ ಮಾಡಿ ಹೇಗೋ ಕಷ್ಟಪಟ್ಟು ಅರ್ಧ ಟವರ್ ಗೆ ಹತ್ತು ಬಿಡ್ತಾನೆ, ಆದ್ರೆ ಮತ್ತೆ ಅಲ್ಲಿಂದ ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾನೆ. ಈ ಸಲ ನಮ್ಮ ಹೀರೋಗೆ ಚೆನ್ನಾಗಿ ಏಟಾಗ್ಬಿಡುತ್ತೆ. ಇದನ್ನು ನೋಡಿದ ಪಿಪ್ ನಿನ್ನ ಐಡಿಯಾ ಎಲ್ಲ ಓಕೆನೆ ಕಣೋ ಕರೆಕ್ಟೇ, ಆದ್ರೆ ಹೀರೋಯಿನ್ ಅನ್ನು ನೋಡ್ಬೇಕು ಅನ್ನೋ ಅರ್ಜೆಂಟ್ ಅಲ್ಲಿ ನಿನ್ನ ಮೂಳೆಗಳನ್ನ ಮುರ್ಕೋಬೇಡ, ಇರು ನಾನು ಟ್ರೈ ಮಾಡ್ತೀನಿ ಅಂತ ಪಿಪ್ಪೆ ಡೈರೆಕ್ಟ್ ಆಗಿ ಹೀರೋಯಿನ್ ಹತ್ರ ರಪುನ್ಜಲ್ ಇಲ್ಲಿ ನೋಡು ನಾವು ನಿನ್ನ ಹತ್ರ ಗಲಾಟೆ ಮಾಡೋದಕ್ಕಾಗಿ ಬಂದಿಲ್ಲ, ನೀನು ಮಾತ್ರ ಇವಾಗ ಕೆಳಗಡೆ ಬರ್ದೇ ಇದ್ರೆ ನೋಡು ಹೀರೋ ನಿನ್ನನ್ನು ನೋಡೋದಕ್ಕಾಗಿ ಮೇಲೆ ಹತ್ತಿ ಬಂದು ಕೆಳಗಡೆ ಬಿದ್ದು ಅವನ ಮೈಯನ್ನ ಹಾಳು ಮಾಡ್ಕೊತಾನೆ, ಮೂಳೆಗಳನ್ನ ಮುರ್ಕೊತಾನೆ, ನಿನಗೆ ಚೆನ್ನಾಗಿ ಗೊತ್ತಲ್ಲ ಅವನ ಕೈಯಲ್ಲಿ ಮೇಲ್ಗಡೆ ಟವರ್ ನೆಲ್ಲ ಹತ್ತಿ ಬರೋಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ವಾಕಿ ಟಾಕಿ ರೀತಿ ಒಂದು ವಿಷಯವನ್ನ ಕೆಳಗಡೆ ಬಿಸಾಕ್ತಾಳೆ. ಅದರ ಮುಖಾಂತರ ನಮ್ಮ ಹೀರೋಯಿನ್ ಅವರುಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾಳೆ. ಹೀರೋ ಏನಕ್ಕಾಗಿ ನನ್ನನ್ನು ನೋಡೋದಕ್ಕಾಗಿ ಬಂದಿದ್ದಾನೆ, ಏನು ಕಾರಣ ಅಂತ ಕೇಳ್ತಾಳೆ. ಹೀರೋಯಿನ್ ಡೈರೆಕ್ಟ್ ಆಗಿ ಹೀರೋ ಹತ್ರ ಮಾತಾಡ್ತಿಲ್ಲ, ಪಿಪ್ಪನ್ನ ಇಮಿಡಿಯೇಟ್ ರೀತಿ ಮಧ್ಯದಲ್ಲಿ ಇಟ್ಟು ಮಾತಾಡ್ತಿರ್ತಾಳೆ. ಆದ್ರಿಂದ ಹೀರೋನು ಕಂಟಿನ್ಯೂ ಮಾಡು ಅಂತ ಹೇಳ್ತಾನೆ. ನಾನು ಇಷ್ಟು ದಿನಗಳಾಗಿ ಹೀರೋಯಿನ್ ಅನ್ನು ಹುಡುಕ್ತಿದ್ಯಾ ಅಂತ ಹೇಳು ಅಂತ ಹೇಳ್ಬೇಕಾದ್ರೆ ಪಿಪ್ಪು ಅದೇ ರೀತಿ ಕಮ್ಯುನಿಕೇಟ್ ಮಾಡ್ತಾನೆ. ಅದಕ್ಕೆ ಹೀರೋಯಿನ್ ಹಾಗಾದ್ರೆ ಏನಕ್ಕಾಗಿ ಅವನು ಸೋಲ್ಜರ್ಸ್ ಅವನ ಜೊತೆ ಕರ್ಕೊಂಡ್ ಬರ್ಬೇಕಿತ್ತು, ಅವನ ತಾಯಿಯವರು ಒಂದು ದೊಡ್ಡ ಮಾನ್ಸ್ಟರ್, ಅವರ ಮಗ ಇವನು ಮಾತ್ರ ಹೇಗಿರ್ತಾನೆ, ಇವನನ್ನ ಹೇಗೆ ನಾನು ನಂಬುವುದು, ನೀನು ಅನ್ಕೊಳ್ಳೋ ರೀತಿ ಅವನ ತಾಯಿ ರೀತಿನೇ ಇರ್ತಾನೆ ಅಂತ ಏನು ಗ್ಯಾರಂಟಿ, ಅವನು ನಿನ್ನನ್ನು ತುಂಬಾನೇ ಲವ್ ಮಾಡ್ತಿದ್ದಾನೆ, ನಿನಗಾಗಿ ಏನನ್ನ ಬೇಕಾದ್ರೂ ಅವನು ಮಾಡ್ತಾನೆ, ಇನ್ ಮುಂದೆ ದಿನಾಲೂ ಅವನು ನಿನ್ನನ್ನು ನೋಡೋದಕ್ಕಾಗಿ ಬರ್ತಾನೆ, ಅದೇ ಲವ್ ಅದೇ ಕೇರ್ ಅದೇ ಪ್ರೀತಿ, ನಿನಗಾಗಿ ಯಾವಾಗ್ಲೂ ಅವನು ಕಾಯ್ತಿರ್ತಾನೆ ಅಂತ ಹೇಳಿದ ತಕ್ಷಣ ಇದನ್ನ ಕೇಳಿ ನಮ್ಮ ಹೀರೋಯಿನ್ ಸೋತೋಗ್ಬಿಡ್ತಾಳೆ, ಸಮಾಧಾನ ಆಗ್ಬಿಡ್ತಾಳೆ. ನಂತರ ಹೀರೋವನ್ನ ಮೇಲ್ಗಡೆ ಬರೋಕೆ ಹೇಳಿ ಆ ವಾಕಿ ಟಾಕಿಯನ್ನ ತಗೋತಾಳೆ. ಆವಾಗ ಹೀರೋ ನಾನು ನಿನ್ನನ್ನ ಹುಡುಕಿ ಎಲ್ಲೆಲ್ಲೆಲ್ಲ ತಿರುಗಾಡ್ತಿದ್ದೆ ಗೊತ್ತಾ, ನಿನ್ನನ್ನ ಇನ್ ಮುಂದೆ ನೋಡೋಕೆನೆ ಆಗೋದಿಲ್ವಾ ಅಂತ ತುಂಬಾನೇ ಹೆದರಿ ಹೋಗಿದ್ದೆ, ಆದ್ರೆ ಇವಾಗ ಫೈನಲ್ ಆಗಿ ನಿನ್ನನ್ನ ನಾನು ನೋಡ್ಬಿಟ್ಟೆ, ಇದೇನೆ ಸಾಕು ನನಗೆ, ಹೇಗೆ ನೀನು ಈ ಟವರ್ ಒಳಗಡೆನೆ ಹೇಗೆ ಇರ್ತಿದ್ಯಾ ಅದು ಇಷ್ಟು ವರ್ಷಗಳಾಗಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಹೌದು ತುಂಬಾನೇ ಲೋನ್ಲಿಯಾಗಿ ಫೀಲ್ ಮಾಡ್ತಿದ್ದೆ, ಆದ್ರೆ ಯಾವಾಗ್ಲೂ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾನೆ ಇದ್ದೆ, ಆದ್ರೆ ನೀನುವೇ ನಿನ್ನ ತಾಯಿಯವರ ರೀತಿನೇ ಚೇಂಜ್ ಆಗ್ಬಿಟ್ಟಿರ್ತೀಯ ಅಂತ ನನ್ನ ತಾಯಿಯವರು ಮಾಟಗತ್ತಿ ಅವರು ಹೇಳ್ಬಿಟ್ಟಿದ್ರು, ಆದ್ರಿಂದಾನೇ ನಾನು
ನಾನು ಈ ಟವರ್ ಅಲ್ಲಿ ಇದ್ಬಿಟ್ಟೆ ಹಾಗೇನೆ ಅಂತ ಮಾತಾಡ್ಕೊಂಡು ಹೀರೋಯಿನ್ ಹಾಗೆ ಹೀರೋವನ್ನ ಟಚ್ ಮಾಡ್ಬೇಕಾದ್ರೆ ಇಬ್ಬರುವೆ ಹಾಗೆ ಎಮೋಷನಲ್ ಆಗಿ ಕಣ್ಣನ್ನ ಮುಚ್ಚಿ ಚಿಕ್ಕ ವಯಸ್ಸಿನಲ್ಲಿ ಇವರಿಬ್ಬರುವೆ ಗಾರ್ಡನ್ ಗೆ ಹೋಗಿರ್ತಾರೆ ಅಲ್ವಾ, ಚಿಕ್ಕ ವಯಸ್ಸಿನಲ್ಲಿ ಇವರಿಬ್ಬರುವೆ ಪ್ಯಾಲೇಸಿನ ಗಾರ್ಡನ್ ಗೆ ಹೋಗಿರ್ತಾರೆ ಅಲ್ವಾ. ಅದನ್ನ ಇಮ್ಯಾಜಿನ್ ಮಾಡಿ ಇವಾಗ ನಮ್ಮ ಹೀರೋ ಅವನ ಹತ್ರ ಇರುವ ಚೈನ್ ಅನ್ನ ಹೀರೋಯಿನ್ ಕೈಗೆ ಕೊಟ್ಟು ಆ ಡಾಲರ್ ನ ಓಪನ್ ಮಾಡಿ ನೋಡು ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ ಓಪನ್ ಮಾಡಿ ನೋಡ್ತಾಳೆ. ಅದ್ರಲ್ಲಿ ಹೀರೋಯಿನ್ ಅವಳ ಚಿಕ್ಕ ವಯಸ್ಸಿನ ಕೂದಲು ಇರುತ್ತೆ. ಇನ್ನವೇ ನಮ್ಮ ಹೀರೋ ಅದನ್ನ ಸೇಫ್ ಆಗಿ ಇಟ್ಟಿರೋದನ್ನ ಹೀರೋಯಿನ್ ಗೆ ತೋರಿಸ್ತಾನೆ. ಇದನ್ನು ನೋಡಿದ ಹೀರೋಯಿನ್ ತುಂಬಾನೇ ಆಶ್ಚರ್ಯವಾಗ್ತಾಳೆ. ಈ ರೀತಿ ಇವರಿಬ್ಬರು ತುಂಬಾನೇ ಎಮೋಷನಲ್ ಆಗಿ ಲವ್ ಅನ್ನ ಮಾಡ್ತಿರ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ದಿನಗಳ ನಂತರ ರಾಣಿ ಅವರನ್ನ ನೋಡ್ಬೇಕಾದ್ರೆ ಅವರ ಮಗನ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರೋದನ್ನ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಟೆನ್ಷನ್ ಆಗಿ ಚೆಸ್ ಬೋರ್ಡ್ ಅಲ್ಲಿ ಇರುವ ಕಾಯಿನ್ಸ್ ಎಲ್ಲವನ್ನು ಬೀಳಿಸ್ಬಿಟ್ಟು ನಂತರ ಅದನ್ನ ಮತ್ತೆ ಜೋಡಿಸ್ತಿರ್ತಾರೆ. ಆವಾಗ ಜಾಗಕ್ಕೆ ಬಂದಿದ್ದ ಹೀರೋ ಯಾವಾಗಿನ ರೀತಿನ ಅವರಿಗೆ ಸೈಲೆಂಟ್ ಆಗಿ ಒಂದು ಕಿಸನ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ರಾಣಿ ಅವರು ಬರ್ತಾ ಬರ್ತಾ ನೀನು ಏನೋ ಒಂದು ರೀತಿ ಬಿಹೇವ್ ಮಾಡ್ತಿದ್ಯಾ, ಅಮ್ಮನ ಹತ್ರ ಇಂದ ಏನನ್ನಾದ್ರೂ ಮುಚ್ಚಿಡ್ತಿದ್ಯಾ, ನಿಜವನ್ನ ಹೇಳು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ ಅಮ್ಮ ಹಾಗೆಲ್ಲ ಏನು ಇಲ್ಲ ಅಮ್ಮ, ನನಗೆ ಪಿಪ್ ಜೊತೆ ಇರೋದು ತುಂಬಾನೇ ಖುಷಿಯಾಗಿರ್ತಿದೆ, ಅವನ ಜೊತೆ ಹೊರಗಡೆ ಹೋಗೋದೆಲ್ಲ ನನಗೆ ತುಂಬಾನೇ ಜಾಲಿಯಾಗಿರ್ತಿದೆ, ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಅಮ್ಮ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರಾಣಿ ಅವರು ಇಲ್ಲಿ ನೋಡು ನನ್ನ ಹತ್ರ ಏನನ್ನು ನಿನ್ನ ಕೈಯಲ್ಲಿ ಮುಚ್ಚಿಡೋಕೆ ಆಗಲ್ಲ, ಅಮ್ಮನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋನು ಸರಿ ಅಮ್ಮ ನನಗೆ ನಿದ್ದೆ ಬರ್ತಿದೆ ನಾನು ಮಲ್ಗೋಕೆ ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಚೈನ್ ಡಾಲರ್ ನ ಓಪನ್ ಮಾಡಿ ನೋಡಿ ನೆಕ್ಸ್ಟ್ ದಿನ ಯಾವಾಗ ಬರುತ್ತೆ, ಯಾವಾಗ ನಾವು ಒಬ್ಬರಿಗೊಬ್ಬರು ಮತ್ತೆ ನೋಡ್ಕೋತೀವಿ ಅಂತ ತುಂಬಾನೇ ಎಮೋಷನಲ್ ಆಗಿ ಲವ್ಲಿ ಹಾಗೆ ಹೇಳ್ತಿರ್ತಾರೆ ಇಬ್ಬರುವೆ. ಅದೇ ತರ ನೆಕ್ಸ್ಟ್ ದಿನ ಆಗುತ್ತೆ. ನಮ್ಮ ಹೀರೋ ಮತ್ತೆ ಪಿಪ್ಪು ನಮ್ಮ ಹೀರೋಯಿನ್ ಇರುವ ಜಾಗಕ್ಕೆ ಪಕ್ಕದಲ್ಲೇ ಹೊರಗಡೆನೆ ಇರ್ತಾರೆ. ಅವಾಗ ಅದೇ ಸಮಯಕ್ಕೆ ಸೀಕ್ರೆಟ್ ಡೋರ್ ಇಂದ ಹೊರಗಡೆ ಬರ್ತಾರೆ ಮಾಟಗತ್ತಿ. ಅವರು ಆ ಕಡೆ ಹೋಗಿದ್ದ ತಕ್ಷಣ ನಮ್ಮ ಹುಡುಗರು ಇಬ್ಬರುವೆ ನಂತರ ಒಳಗಡೆ ಹೋಗ್ತಾರೆ. ಇದ್ರಲ್ಲಿ ಏನು ಟ್ವಿಸ್ಟ್ ಅಂದ್ರೆ ನಮ್ಮ ಹೀರೋವನ್ನ ಫಾಲೋ ಮಾಡಿ ಸೋಲ್ಜರ್ಸ್ ಮತ್ತೆ ರಾಣಿ ಅವರೇ ಡೈರೆಕ್ಟ್ ಬಂದ್ಬಿಟ್ಟಿರ್ತಾರೆ. ಇದು ಗೊತ್ತಿಲ್ಲದೆ ಇರುವ ನಮ್ಮ ಹೀರೋ ಪಿಪ್ಪನ್ನ ಕರ್ಕೊಂಡು ನಮ್ಮ ಹೀರೋಯಿನ್ ಅನ್ನು ನೋಡೋದಕ್ಕಾಗಿ ಆ ಸೀಕ್ರೆಟ್ ಡೋರ್ ಮುಖಾಂತರ ಒಳಗಡೆ ಬಂದ್ಬಿಡ್ತಾನೆ. ಸೊ ಈ ಕಡೆ ನಮ್ಮ ಹೀರೋಯಿನ್ ಹೀರೋಗೆ ಕೊಡೋದಕ್ಕಾಗಿ ಹೂವುಗಳನ್ನ ಕಿತ್ತು ರೆಡಿ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಇಬ್ಬರು ಹುಡುಗರು ಬಂದು ಸೇರ್ತಾರೆ. ನಮ್ಮ ಪಿಪ್ಪುವೆ ತುಂಬಾ ದಿನ ಬಿಟ್ಟು ನಮ್ಮ ಹೀರೋಯಿನ್ ಅನ್ನ ನೋಡೋದ್ರಿಂದ ಚೆನ್ನಾಗಿ ಬೆಳ್ಕೊಬಿಟ್ಟಿದ್ಯಾ ನೀನು, ಸರಿ ನೀವಿಬ್ಬರು ಇಲ್ಲೇನೆ ಮಾತಾಡ್ತೀರಿ, ಯಾರಾದ್ರೂ ಇಲ್ಲಿಗೆ ಬಂದ್ರೆ ನಾನು ಸಿಗ್ನಲ್ ಅನ್ನ ಕೊಡ್ತೀನಿ ಅಂತ ಹೇಳಿ ದೂರ ಹೋಗ್ತಾನೆ. ನಂತರ ನಮ್ಮ ಹೀರೋ ಹೀರೋಯಿನ್ ಅನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ ಕೂರಿಸಿ ನೀನು ನನ್ನ ಜೊತೆನೆ ಬಂದ್ಬಿಡ್ತೀಯಾ, ನಾವಿಬ್ಬರು ದೂರ ಹೋಗ್ಬಿಡೋಣ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ನಮ್ಮ ಲೈಫ್ ಅನ್ನ ಬದುಕೋಣ, ಹೊಸ ಲೈಫ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಮಾತಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಮಾಟಗತ್ತಿ ಅವರಿಗೆ ಏನೋ ಒಂದು ಸಮಥಿಂಗ್ ರಾಂಗ್ ಆಗಿರ್ತಿದೆ ಅಂತ ಫೀಲ್ ಆಗಿ ಅಂದ್ರೆ ಹೀರೋ ಮತ್ತೆ ಹೀರೋಯಿನ್ ಕೈಯನ್ನು ಹಿಡಿದು ಆಟ ಆಡ್ತಿರ್ಬೇಕಾದ್ರೆ ಅವರಿಗೆ ಗೊತ್ತಿಲ್ಲದೆ ಹಿಂದೆನೆ ರಾಣಿ ಅವರು ಅವರನ್ನ ಗುರೈಸಿ ನೋಡ್ತಿರೋ ರೀತಿ ಒಂದು ವಿಷನ್ ಕಾಣುತ್ತೆ ಅವರಿಗೆ. ಸೊ ಬೇಗ ಬೇಗ ಮಾಟಗತ್ತಿ ಅವರು ಟವರ್ ಇರುವ ಜಾಗಕ್ಕೆ ಓಡಿ ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ಗೆ ಏನೋ ಒಂದು ಪಕ್ಷಿಯ ಸದ್ದು ಕೇಳ್ತಿರುತ್ತೆ. ಅದಕ್ಕೆ ನಮ್ಮ ಹೀರೋ ಪಿಪ್ಪೆ ನಮಗೆ ಸಿಗ್ನಲ್ ಅನ್ನು ಕೊಡ್ತಿದ್ದಾನೆ, ಏನೋ ಒಂದು ತಪ್ಪಾಗಿರ್ತಿದೆ ಅಂತ ಹೊರಗಡೆ ಬರೋಷ್ಟ್ರಲ್ಲಿ ಈ ಕಡೆ ರಾಣಿ ಅವರ ಸೋಲ್ಜರ್ಸ್ ನಮ್ಮ ಪಿಪ್ಪನ ಹಿಡಿದು ಎಳೆದು ತರ್ತಾರೆ. ರಾಣಿ ಅವರನ್ನ ಆ ಜಾಗದಲ್ಲಿ ನೋಡಿದ್ರಿಂದ ನಮ್ಮ ಹೀರೋ ಶಾಕ್ ಆಗ್ಬೇಕಾದ್ರೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಕ್ಯಾಪ್ಟನ್ ಅವರು ನಮ್ಮ ಹೀರೋಯಿನ್ ಅನ್ನ ಹಿಡಿದು ಅವಳ ಕತ್ತಿಗೆ ಖಡ್ಗವನ್ನ ಇಟ್ಬಿಡ್ತಾರೆ. ತಕ್ಷಣ ಹೀರೋ ರಾಣಿ ಅವರ ಹತ್ರ ಅಮ್ಮ ಏನನ್ನ ನೀವು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ರಾಣಿ ಅವರು ನಾನು ಆವಾಗ್ಲೇ ಹೇಳ್ದೆ ಅಲ್ವಾ ನೀನು ಏನೇ ಮಾಡಿದ್ರು ಅದು ನನಗೆ ಗೊತ್ತಾಗ್ಬಿಡುತ್ತೆ ಅಂತ, ನನ್ನನ್ನ ಏಮರ್ಸೋಕೆ ನೋಡ್ದೆ ಅಲ್ಲ ನೀನು ಅಂತ ಡೈಲಾಗ್ ಅನ್ನ ಹೊಡಿತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಮಾಟಗತ್ತಿ ಅವರು ಬಂದ್ಬಿಡ್ತಾರೆ. ಸುಮ್ನೆ ನನ್ನ ಮಗಳನ್ನ ಬಿಟ್ಬಿಡು, ಅವಳನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡು, ನಾವು ಅಳೋನಾಗಿ ಬಂದು ಬದುಕ್ತಿದ್ರು ಕೂಡ ಏನಕ್ಕಾಗಿ ಈ ರೀತಿ ನಮಗೆ ತೊಂದರೆಯನ್ನ ಮಾಡ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರಾಣಿ ಅವರು ತುಂಬಾ ವರ್ಷಗಳನ್ನ ಬಿಟ್ಟು ನಿಮ್ಮನ್ನ ನೋಡಿ ನಿಮ್ಮನ್ನ ಹಿಡಿದಿಟ್ಟಿರೋದು ಫ್ರೀಯಾಗಿ ಬಿಡೋದಕ್ಕಾಗ ನಿಮ್ಮನ್ನ ನಾನು ಸುಮ್ನೆ ಬಿಡೋದಿಲ್ಲ ಅಂತ ರಾಣಿ ಅವರು ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗ ಅಮ್ಮ ಅಂತ ಜೋರಾಗಿ ಕಿರ್ಸ್ಕೋಬೇಕಾದ್ರೆ ರಾಣಿ ಅವರು ಬಾಯನ ಮುಚ್ಚೋ ಗೂಬೆ ಅಂತ ಜೋರಾಗಿ ಕಿರ್ಸ್ತಾರೆ. ಇದನ್ನ ನೋಡಿದ ನಮ್ಮ ಮಾಟಗತ್ತಿ ಹಾಗೆ ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅಲ್ಲಿರುವ ಗಿಡ ಮರ ಎಲ್ಲವೇ ಅಲ್ಲೋಡೋದಕ್ಕೆ ಶುರುವಾಗುತ್ತೆ. ಹಾಗೆ ಒಂದು ದೊಡ್ಡ ಬಿರುಗಾಳಿ ಹಾಗೆ ಸುತ್ಕೊಂಡ್ ಬರುತ್ತೆ. ತಕ್ಷಣ ಇದನ್ನ ನೋಡಿದ ರಾಣಿ ಅವರು ಆ ಮಾಟಗತ್ತಿ ಮಂತ್ರ ಹೇಳ್ದೇ ಇರೋ ರೀತಿ ತಡೀರಿ ಸೋಲ್ಜರ್ಸ್ ಅಂತ ಕಿರ್ಚ್ಕೊತಾರೆ. ಆದ್ರೆ ಅಷ್ಟರಲ್ಲಿ ಮಾಟಗತ್ತಿ ಅವರ ಮಂತ್ರ ಫುಲ್ ಪವರ್ಫುಲ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಅಮ್ಮ ಬೇಡ ಅಂತ ಕಿರ್ಚ್ಕೊತಾಳೆ. ಯಾಕೆಂದ್ರೆ ಆ ಮ್ಯಾಜಿಕ್ ಕೋಲ್ ಇಲ್ಲದೆ ಈ ಮಂತ್ರವನ್ನ ಇವರು ಇವಾಗ ಯೂಸ್ ಮಾಡಿದ್ರೆ ಅದು ಅವರಿಗೇನೆ ಡೇಂಜರ್. ಇವಾಗ ಜೋರಾಗಿ ಬಿರುಗಾಳಿ ಬೀಸೋದ್ರಿಂದ ಹಾಗೆ ಎಲ್ಲರೂ ಹಾರಿ ಹೋಗಿ ಬೀಳ್ತಿರ್ತಾರೆ. ಆವಾಗ್ಲೂ ನಮ್ಮ ಹೀರೋ ಹೀರೋಯಿನ್ ಅನ್ನ ಹೇಗಾದ್ರೂ ಕೈಯನ್ನು ಹಿಡಿದು ಗೆಲ್ಕೋಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಒಂದು ಪವರ್ಫುಲ್ ಬೀಮ್ ಅನ್ನ ನಮ್ಮ ಹೀರೋಯಿನ್ ಮೇಲೆ ಹಾಕ್ತಾರೆ ಮಾಟಗತ್ತಿ. ಆ ಪವರ್ ಇಂದ ಬಂದಿದ್ದ ಒಂದು ಸ್ವಲ್ಪ ಚಿಕ್ಕ ಬೆಳಕು ನಮ್ಮ ಹೀರೋನ ಕಣ್ಣನ್ನ ಅಟ್ಯಾಕ್ ಮಾಡಿ ಬಿಡುತ್ತೆ. ಅಷ್ಟೇ ಹುಡುಗ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬೀಳ್ತಾನೆ. ಈ ಕಡೆ ನೋಡಿದ್ರೆ ಮಾಟಗತ್ತಿ ಮತ್ತೆ ನಮ್ಮ ಹೀರೋಯಿನ್ ಹಾಗೆ ಮಾಯವಾಗ್ಬಿಡ್ತಾರೆ. ಹಾಗೆ ಸೀನ್ ಕಟ್ ಆಗುತ್ತೆ. ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಸಡನ್ ಆಗಿ ಒಂದು ಕಾಡಿನ ಮಧ್ಯದಲ್ಲಿ ಇರ್ತಾಳೆ. ಇದು ಯಾವ ಜಾಗ ಅಂದ್ರೆ ನಮ್ಮ ಮಾಟಗತ್ತಿ ಅವರು ನಮ್ಮ ಹೀರೋಯಿನ್ ಅನ್ನ ಚಿಕ್ಕ ವಯಸ್ಸಿನಲ್ಲಿ ಇಟ್ಟು ಸಾಕ್ತಿದ್ರಲ್ವಾ ಆ ಪ್ಲೇಸ್. ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಅವನಿಗೆ ಕಣ್ಣಿಗೆ ಏಟಾಗಿದೆ ಅಲ್ವಾ. ನಮ್ಮ ಹೀರೋಯಿನ್ ಅವನನ್ನ ಎಬ್ಬಿಸಿದ್ರೆ ನಮ್ಮ ಹೀರೋಗೆ ಇವಾಗ ಕಣ್ ಕಾಣ್ತಿಲ್ಲ. ಸೊ ಹೀರೋಗೆ ಇವಾಗ ಕಣ್ಣು ಹೋಗ್ಬಿಟ್ಟಿದೆ ಅನ್ನೋದನ್ನ ಫೀಲ್ ಮಾಡಿ ರಾಣಿ ಅವರು ತುಂಬಾನೇ ಬೇಜಾರಾಗಿ ಅಳ್ತಿರ್ತಾರೆ. ನಂತರ ಅವನಿಗೆ ಮೆಡಿಸಿನ್ ಟ್ರೀಟ್ಮೆಂಟ್ ಎಲ್ಲವನ್ನು ಕೊಟ್ಬಿಟ್ಟು ಡಾಕ್ಟರ್ ಹತ್ರ ರಾಣಿ ಅವರು ಏನು ಎಂತ ಅಂತ ವಿಷಯವನ್ನ ಕೇಳಿದ್ರೆ ಅದಕ್ಕೆ ಅವರು ಯಾವತ್ತೂ ನಿಮ್ಮ ಹುಡುಗನಿಗೆ ಕಣ್ಣು ಕಾಣಿಸಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು
ಹೋಗ್ಬಿಡ್ತಾರೆ. ಇದನ್ನ ಕೇಳಿದ ಕ್ವೀನ್, ನಾನು ಸೋತ್ಬಿಟ್ಟೆ, ನನ್ನ ಮಗನನ್ನ ಹೇಗೆ ಕಾಪಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ, ಅವನನ್ನ ಇದ್ರ ಮೇಲೆ ನಾನು ಹೇಗೆ ಕಿಂಗ್ ಆಗಿ ಚೇಂಜ್ ಮಾಡೋಕೆ ಆಗುತ್ತೆ ಅಂತ ಕ್ಯಾಪ್ಟನ್ ಹತ್ರ ಕೇಳ್ಬೇಕಾದ್ರೆ ಅದಕ್ಕೆ ಕ್ಯಾಪ್ಟನ್, ಎಲ್ಲವೇ ಒಂದು ದಿನ ಚೇಂಜ್ ಆಗುತ್ತೆ, ನೀವು ಯಾವ್ದ್ರ ಬಗ್ಗೆನೂ ವರಿ ಪಡಬೇಡಿ ಅಂತ ಹೇಳಿ ಅವರನ್ನ ಸಮಾಧಾನ ಮಾಡ್ತಿರ್ತಾರೆ. ನಂತರ ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳೋನಾಗಿ ಆ ಕಾಡಿನ ಮಧ್ಯದಲ್ಲಿ ಬೆಂಕಿಯನ್ನ ಕತ್ಸಿ ಬೆಲ್ಕನ್ನ ಉಂಟು ಮಾಡ್ತಿರ್ಬೇಕಾದ್ರೆ ಮಾಟಗತ್ತಿ ಅವರ ವಾಯ್ಸ್ ಅನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ಖುಷಿಯಾಗಿ ನೋಡ್ಬೇಕಾದ್ರೆ ಆವಾಗ ಮಾಟಗತ್ತಿ ಅವರು ತುಂಬಾನೇ ಪ್ರಕಾಶವಾಗಿ ಆ ಜಾಗದಲ್ಲಿ ಹಾಗೆ ಬೆಳಕಿನ ರೀತಿ ಬಂದು ನಿಂತ್ಕೊತಾರೆ. ಸೊ ನಮ್ಮ ಹೀರೋಯಿನ್ ಅವರನ್ನ ಟಚ್ ಮಾಡೋದಕ್ಕೆ ನೋಡ್ತಾಳೆ, ಆದ್ರೆ ಟಚ್ ಮಾಡೋಕೆ ಆಗೋದೇ ಇಲ್ಲ. ಹೌದು, ಅದು ನಮ್ಮ ಮಾಟಗತ್ತಿ ಅವರ ಆತ್ಮನೇ. ತಕ್ಷಣ ನಮ್ಮ ಹೀರೋಯಿನ್, ಏನಕ್ಕಾಗಿ ನೀವು ಈ ರೀತಿ ಮಾಡಿದ್ರಿ ಅಂತ ಕೇಳಿದ್ರೆ, ನಿನಗಾಗಿ ನಾನು ಏನನ್ನ ಬೇಕಾದ್ರೂ ಮಾಡ್ತೀನಿ, ನನ್ನ ಕಣ್ ಮುಂದೆ ನಿನಗೆ ಒಂದು ಅಪಾಯ ಅನ್ಬೇಕಾದ್ರೆ ನಾನು ಹೇಗೆ ಸುಮ್ನಿರ್ಲಿ, ಅದು ಮಾತ್ರ ಇಲ್ಲ, ಇನ್ ಮುಂದೆ ನೀನು ತುಂಬಾನೇ ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿರ್ಬೇಕು, ಎಲ್ಲ ವಿಷಯಗಳನ್ನು ನೀನು ಅಲೋನ್ ಆಗಿ ಫೇಸ್ ಮಾಡೋದಕ್ಕೆ ಕಲ್ತ್ಕೋಬೇಕು, ಏನೇ ಆಗಿದ್ರು ಅದನ್ನ ನಿನ್ನ ಕೈಯಲ್ಲಿ ಮಾಡೋಕೆ ಆಗುತ್ತೆ ಅನ್ನೋ ನಂಬಿಕೆ ನಿನ್ನ ಒಳಗಡೆ ಬರ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಹೀರೋಯಿನ್, ಎಲ್ಲವೂ ನನ್ನಿಂದಾನೇ, ನನ್ನನ್ನ ಕ್ಷಮಿಸ್ಬೇಡಿ ಅಮ್ಮ, ನಾನು ಈ ರೀತಿ ಮಾಡಿರ್ಬಾರ್ದಾಗಿತ್ತು, ನೀವು ನನ್ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಕೇಳ್ಕೊತಾವಳೆ. ತುಂಬಾನೇ ಎಮೋಷನಲ್ ಆಗಿ ಅಳ್ತಾವಳೆ. ಅದಕ್ಕೆ ಮಾಟಗತ್ತಿ, ನಾನು ಯಾವಾಗ್ಲೂ ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಸುತ್ತಾನೇ ಇರ್ತೀನಿ ನಾನು ಯಾವಾಗ್ಲೂ ಅಂತ ಹೇಳಿ ಆ ಜಾಗವನ್ನೇ ಹಾಗೆ ಬ್ರೈಟ್ ಆಗಿ ಮಾಡಿ ಸ್ಟಾರ್ಸ್ ಗಳ ರೀತಿ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಪಿಪ್ಪು ಹೀರೋ ಅವನ ಕೈಯನ್ನ ಬಂದು ಟಚ್ ಮಾಡಿ, ಇವಾಗ್ಲೂ ಏನು ತೊಂದರೆ ಇಲ್ಲ, ನಾವು ಮತ್ತೆ ಹೀರೋಯಿನ್ ಅನ್ನು ಹುಡುಕಿ ಹೋಗೋಣ. ಹೀರೋ ಅವನ ಲ್ಯಾಬ್ಗೆ ಹೋಗಿ ಆ ಜಾಗದಲ್ಲಿ ಇರ್ತಿರುವ ಹೀರೋ ಹೇಳಿದ ಥಿಂಗ್ಸ್ ಎಲ್ಲವನ್ನು ತಗೊಂಡು ಇಟ್ಕೊಂಡು ಯಾರು ನೋಡದೆ ಇರ್ಬೇಕಾದ್ರೆ ಹೀರೋವನ್ನ ಕರ್ಕೊಂಡು ಪ್ಯಾಲೇಸ್ ಇಂದ ಹೊರಗಡೆ ಬರ್ತಾನೆ ನಮ್ಮ ಪಿಪ್ಪು. ಆವಾಗ ಚೆನ್ನಾಗಿ ಕುಡಿದ್ಬಿಟ್ಟು ಅಲ್ಲಿ ಮಲ್ಗಿ ನಿದ್ದೆ ಮಾಡ್ತಿರುವ ನಮ್ಮ ಹೀರೋಯಿನ್ ಅವಳ ಒರಿಜಿನಲ್ ತಂದೆಯನ್ನ ನೋಡಿ ಅವರನ್ನ ಹಿಡಿದು ಎಬ್ಬಿಸಿ, ಹೀರೋಯಿನ್ ಅನ್ನ ಫಸ್ಟ್ ಟೈಮ್ ಯಾವ ಜಾಗದಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ರಿ ನೀವು ಅಂತ ಕೇಳ್ಬೇಕಾದ್ರೆ ಅವರು ಫುಲ್ ನಿಶೆಲ್ ಇದ್ರು ಕೂಡ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅನ್ನ ಯಾವ ಜಾಗದಲ್ಲಿ ಬಿಟ್ರು ಅನ್ನೋ ವಿಷಯವನ್ನ ಹೇಳ್ತಾರೆ. ಆದ್ರೂ ಹೀರೋ ಹತ್ರ ನಾನು ಇನ್ಫಾರ್ಮೇಶನ್ ಹೇಳಿದಕ್ಕೆ ನನಗೆ ಕುಡಿಯೋದಕ್ಕೆ ವೈನ್ ಅನ್ನ ತಕ್ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ಇದನ್ನ ನೋಡಿದ ಪಿಪ್ಪು, ಒಳ್ಳೆ ಕುಡ್ಕ ನೀನು, ಮುಖ ನೋಡು ಬ್ಯಾಗ್ ತರ ಇರ್ತಿದೆ ಅಂತ ಕಿಂಡಲ್ ಮಾಡಿ ಹೋಗ್ತಾನೆ. ನಂತರ ಹೀರೋವನ್ನ ಪಿಪ್ಪು ಆ ತಂದೆಯವರು ಹೇಳಿದ ಜಾಗಕ್ಕೆ ಕರೆಕ್ಟ್ ಆಗಿ ಕರ್ಕೊಂಡು ಬರ್ತಾನೆ. ಆವಾಗ ನಮ್ಮ ಹೀರೋ ರೆಡಿ ಮಾಡಿ ಇಟ್ಟಿದ್ದಾನೆ ಅಲ್ವಾ ಕ್ರಾಕರ್ಸ್ ಬ್ಲಾಸ್ಟರ್, ಅದಕ್ಕೆ ಆ ಜಾಗದಲ್ಲಿ ಬೆಂಕಿಯನ್ನು ಕಚ್ಚಬೇಕಾದ್ರೆ ಅದು ಆಕಾಶಕ್ಕೆ ಹಾರಿ ಹೋಗಿ ಡುಮ್ ಅಂತ ಬ್ಲಾಸ್ಟ್ ಆಗುತ್ತೆ. ಇದನ್ನ ದೂರದಲ್ಲಿರುವ ನಮ್ಮ ಹೀರೋನು ನೋಡ್ಬಿಡ್ತಾಳೆ. ಹೇ, ಈ ಜಾಗಕ್ಕೆ ಹೀರೋ ಬಂದ್ಬಿಟ್ಟಿದ್ದಾನೆ ಅಂತ ಖುಷಿಯಾಗಿ ಅವನನ್ನು ಹುಡುಕಿ ಓಡಿ ಹೋಗ್ತಾಳೆ. ಹೀರೋವನ ಹೆಸರನ್ನ ಹೇಳಿ ಹಾಗೆ ಜೋರಾಗಿ ಕೂಗಿ ಓಡಿ ಬರ್ತಿರ್ತಾಳೆ. ದಾರಿಯಲ್ಲಿ ಪಿಪ್ಪನ್ನು ನೋಡ್ತಾಳೆ. ಆವಾಗ್ಲೇ ಹೀರೋಯಿನ್ ಅವಳ ವಾಯ್ಸ್ ಅನ್ನ ಕೇಳಿ ಅವನ ಕೈಯಲ್ಲಿ ನಡೆಯೋಕೆ ಆಗದೆ ಇದ್ರು ಕೂಡ ಹೀರೋಯಿನ್ ಸದ್ದನ್ನ ಕೇಳಿ ಕೆಳಗಡೆ ಮೇಲ್ಗಡೆ ಅಂತ ಬಿದ್ದು ಎದ್ದು ಓಡಿ ಬರ್ತಾನೆ. ಹೀರೋಯಿನ್ ಓಡಿ ಬಂದು ಹೀರೋ ಅವನ ಕಣ್ಣಿಗೆ ಏನಾಯ್ತು ಅಂತ ಅವನ ಕಣ್ಣಿಗೆ ಕಟ್ಟಿರುವ ಬಟ್ಟೆನ ರಿಮೂವ್ ಮಾಡಿ ನೋಡ್ಬೇಕಾದ್ರೆ ಅವನಿಗೆ ಕಣ್ ಕಾಣ್ತಿಲ್ಲ. ಸೊ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂದ್ರೆ ಅವಳಿಂದಾನೇ ಇವಾಗ ಹೀರೋಗೆ ಕಣ್ಣು ಹೋಗ್ಬಿಟ್ಟಿದೆ ಅಂತ ಅವಳು ಫೀಲ್ ಮಾಡಿ ಅಳ್ತಿರ್ತಾಳೆ. ಆ ರೀತಿ ಅವಳು ಅಳ್ಬೇಕಾದ್ರೆ ಅವಳ ಕಣ್ಣೀರು ನಮ್ಮ ಹೀರೋವನ ಕಣ್ಣಿಗೆನೆ ಬೀಳುತ್ತೆ. ಆ ರೀತಿ ಬಿದ್ದಿದ್ದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ನಿಧಾನಕ್ಕೆ ನಮ್ಮ ಹೀರೋಗೆ ಚೆನ್ನಾಗಿ ಕಣ್ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ನಿಧಾನಕ್ಕೆ ಹುಡುಗ ಕಣ್ಬಿಟ್ಟು ಹೀರೋಯಿನ್ ಅವಳ ಮುಖವನ್ನು ನೋಡಿದ ತಕ್ಷಣ ಫುಲ್ ಖುಷಿ ಆಗೋಗ್ತಾನೆ. ಇಪ್ಪುಗೆ ಓಡಿ ಬಂದು ಹೀರೋವನನ್ನು ನೋಡ್ಬಿಟ್ಟು, ವಾವ್ ಸೂಪರ್ ಕಣೋ, ಇದು ಹೇಗೆ ಪಾಸಿಬಲ್ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವನಿಗೆ ಖುಷಿ ಆಗ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಗ್ ಮಾಡ್ಕೋತಾರೆ. ಆದ್ರಿಂದ ಪಿಪ್ಪು ಅಲ್ಲಿಂದ ದೂರ ಹೋಗ್ತಾನೆ. ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಪಿಪ್ಪು, ಬಾರೋ ನಾವು ಪ್ಯಾಲೇಸ್ ಗೆ ಹೊರಡೋಣ ಅಂತ ಹೀರೋವನ್ನ ಕರೀತಾನೆ. ಅದಕ್ಕೆ ನಮ್ಮ ಹೀರೋ, ಇಲ್ಲ ನಾನು ಬರಲ್ಲ, ನಾನು ಇಲ್ಲೇನೆ ಹೀರೋಯಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪಿಪ್ಪು, ಲೋ ನಿನ್ನ ತಾಯಿಯವರ ಬಗ್ಗೆ ನಿನಗೇನೆ ಚೆನ್ನಾಗಿ ಗೊತ್ತಲ್ವಾ, ನೀನು ಫ್ಯೂಚರ್ ಕಿಂಗ್, ನಿನ್ನನ್ನ ಹಾಗೆ ಸುಮ್ನೆ ಈ ರೀತಿ ಬಿಟ್ಬಿಡಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಹೌದು ಕಣ, ಏನನ್ನು ಮಾಡೋದಂತ ಗೊತ್ತಾಗ್ತಿಲ್ಲ, ಆದ್ರೆ ಪಿಪ್ ನೀನೇನೆ ಅವರನ್ನ ಸಮಾಧಾನ ಮಾಡ್ಬೇಕು, ಅವರಿಗೆ ವಿಷಯವನ್ನ ಅರ್ಥ ಮಾಡಿಸೋಷ್ಟ್ರಲ್ಲಿ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ ಅಂತ ಹೀರೋ ಹೇಳಿದ್ರೆ, ಹೌದು ಕಣೋ, ನಿಮ್ಮ ತಾಯಿಯವರನ್ನ ಕಾಮಿಡಿ ಮಾಡಿ ನಾನು ನಗಾಡಿಸ್ಬೇಕು ಅಂತ ಟ್ರೈ ಮಾಡ್ತೀನಿ, ಆದ್ರೆ 1 ಗಂಟೆ ಟೈಮ್ 2 ಗಂಟೆ ಟೈಮ್ ಆದ್ರೂ ಕೂಡ ಅವರ ಮುಖದಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಇರೋದಿಲ್ಲ. ಸರಿ ಆಯ್ತು, ನಾವು ಒಂದು ಪ್ಲಾನ್ ಅನ್ನ ಮಾಡೋಣ ಅಂತ ಹೀರೋಯಿನ್ ಗೆ ಮಾಟಗತ್ತಿ ಅವರ ಡ್ರೆಸ್ ಅನ್ನ ಹಾಕಿಸ್ಬಿಟ್ಟು, ನಿನ್ನ ಕೈಯಲ್ಲಿ ಮ್ಯಾಜಿಕ್ ಮಾಡಿ ಪಕ್ಷಿನ ನಮ್ಮ ಪ್ಯಾಲೇಸಿನ ಗೂಡಿಗೆ ತರೋಕೆ ಆಗುತ್ತಾ ಅಂತ ಕೇಳ್ತಾನೆ. ಯಾಕೆಂದ್ರೆ ಕಿಂಗ್ ಅವರ ಡೆತ್ತಿಗೆ ನಂತರ ಆ ಈಗಲ್ ಪಕ್ಷಿ ಮತ್ತೆ ಆ ಗೂಡಿಗೆ ಬರ್ಲೇ ಇಲ್ಲ. ಆ ರೀತಿ ಮಾತ್ರ ಏನಾದ್ರೂ ಆ ಈಗಳನ್ನ ಮತ್ತೆ ನೀನು ಗೂಡಿಗೆ ತರಿಸ್ಬಿಟ್ರೆ ಅದರ ನಂತರ ನನ್ನ ಕೈಯಲ್ಲಿ ನಮ್ಮ ತಾಯಿಯವರನ್ನ ಮೇಂಟೈನ್ ಮಾಡೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ನಂತರ ನೋಡಿದ್ರೆ ಮಾಟಗತ್ತಿ ರೀತಿ ಡ್ರೆಸ್ ಮಾಡ್ಕೊಂಡು ನಮ್ಮ ಪಿಪ್ಪು ನಡೆದು ಬರ್ತಿರ್ತಾನೆ ಪ್ಯಾಲೇಸ್ ಹೊರಗಡೆ. ಇದನ್ನು ನೋಡಿದ ತಕ್ಷಣ ಹೊರಗಡೆ ಇರುವ ಸೆಕ್ಯೂರಿಟೀಸ್, ಮಾಟಗತ್ತಿ ಅವರು ಬಂದ್ಬಿಟ್ಟಿದ್ದಾರೆ ಮತ್ತೆ ಅಂತ ಗಂಟೆಯನ್ನ ಬಾರಿಸಬೇಕಾದ್ರೆ ಎಲ್ಲರೂ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆವಾಗ ಪಿಪ್ಪು ಮಾಟಗತ್ತಿ ಅವರ ವಾಯ್ಸ್ ಅಲ್ಲೇ ಮಾತಾಡ್ತಾನೆ, ಇನ್ ಮುಂದೆ ಈ ಕಿಂಗ್ಡಮ್ ಗೆ ಎಲ್ಲವೂ ಒಳ್ಳೇದಾಗಿ ನಡೆಯುತ್ತೆ, ಅದಕ್ಕಾದ ಸಿಂಬಲ್ ಇವಾಗ ಬಂದ್ಬಿಟ್ಟಿದೆ ಅಂತ ಆಕಾಶಕ್ಕೆ ಕೈಯನ್ನ ತೋರಿಸಿ ಪಾಯಿಂಟ್ ಮಾಡಿ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಈಗಲ್ ಹಾಗೆ ಮೇಲ್ಗಡೆ ಹಾರ್ತಿರುತ್ತೆ. ಇದನ್ನು ನೋಡಿ ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ, ಆಶ್ಚರ್ಯವಾಗ್ತಿರ್ತಾರೆ. ಇದು ಹೇಗೆ ಈಗಲ್ ಸಡನ್ ಆಗಿ ಆ ಪ್ಯಾಲೇಸ್ ಮೇಲೆ ಬಂತು ಅಂತ ನೋಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಮ್ಯಾಜಿಕ್ ಪವರ್ ಅನ್ನ ಯೂಸ್ ಮಾಡಿ ಆ ಈಗಲನ್ನ ಆ ಕಡೆ ಬರೋ ರೀತಿ ಮಾಡಿರುತ್ತಾರೆ. ನಂತರ ನಮ್ಮ ಪಿಪ್ಪು ಅವನ ಹಾಕೊಂಡಿರುವ ಗೆಟಪ್ ಅನ್ನ ರಿಮೂವ್ ಮಾಡಿ ಬಿಡ್ತಾನೆ. ಇದನ್ನು ನೋಡಿದ ರಾಣಿ ಅವರು, ರಾಸ್ಕಲ್ ನನ್ನನ್ನೇ
ಮರ್ಸ್ಬಿಟ್ಟ ನೀನು ಗೆಲ್ಲೋ ನನ್ನ ಮಗ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ. ಇಷ್ಟು ದಿನಗಳಾಗಿ ನೀನೇನೆ ವಾಯ್ಸ್ ಅನ್ನ ಚೇಂಜ್ ಮಾಡಿ ಮಾತಾಡಿ ನನಗೆ ಮೋಸ ಮಾಡ್ತಿದ್ದ. ನಿನಗೆ ಒಳ್ಳೆ ಪಾಠವನ್ನ ಕಳಿಸ್ಕೊಡ್ತೀನಿ ಅಂತ ಪಿಪ್ಪನ ಹೊಡೆಯೋದಕ್ಕಾಗಿ ಕ್ಯಾಪ್ಟನ್ ಅವರ ಖಡ್ಗವನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ರಾಣಿ ಅವರು. ಆದ್ರೆ ಕ್ಯಾಪ್ಟನ್ ಅವರು ಅವರನ್ನ ತಡೆದು ಈಗಲ್ ಮತ್ತೆ ನಮ್ಮ ಪ್ಯಾಲೇಸ್ ಗೆ ಬಂದಿದೆ, ಒಳ್ಳೆ ಸಮಯ ಇದು, ಒಳ್ಳೆ ವಿಷಯ ಇದು, ಫಸ್ಟ್ ಪಿಪ್ಪನ ಒಳಗಡೆ ಬಿಡೋಣ, ನಂತರ ಮಿಕ್ಕಿದ್ದು ಎಲ್ಲವನ್ನು ಮಾತಾಡ್ಕೊಳ್ಳೋಣ ಅಂತ ರಾಣಿ ಅವರನ್ನ ಸಮಾಧಾನ ಮಾಡ್ತಾರೆ. ಅದೇ ತರ ಗೇಟ್ ಅನ್ನು ಓಪನ್ ಮಾಡೋದಕ್ಕೆ ಕ್ಯಾಪ್ಟನ್ ಅವರು ಆರ್ಡರ್ ಅನ್ನು ಕೊಡ್ಬೇಕಾದ್ರೆ ನಮ್ಮ ಪಿಪ್ಪು ಒಳಗಡೆ ಬಂದು ಹೀರೋಗೆ ಏನಾಯ್ತು, ಹೀರೋಯಿನ್ ಗೆ ಏನಾಯ್ತು, ಇಬ್ಬರು ಎಷ್ಟು ಆರಾಮಾಗಿ ಎಷ್ಟು ಸೂಪರ್ ಆಗಿ ಬದುಕ್ತಿದ್ದಾರೆ ಕಾಡಿನ ಒಳಗಡೆ, ಹೀರೋ ಮತ್ತೆ ಹೀರೋಯಿನ್ ಎಷ್ಟು ಲವ್ ಮಾಡ್ತಿದ್ದಾರೆ ಅಂತ ಎಲ್ಲ ವಿಷಯವನ್ನು ಅವನು ಎಂಟರ್ಟೈನ್ ಮಾಡಿ ಆಕ್ಟಿಂಗ್ ಮುಖಾಂತರವೇ ಎಲ್ಲರಿಗೂ ಅರ್ಥವನ್ನ ಮಾಡಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಂದ್ರೆ ರಾಣಿ ಅವರಿಗೆ ಇನ್ನ ಇಂಪಾರ್ಟೆಂಟ್ ಆಗಿ ಅರ್ಥ ಆಗ್ಬೇಕು ಅಂತ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಕಾಡಿನ ಒಳಗಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಅದಕ್ಕಿಂತಾನೆ ತುಂಬಾನೇ ಚೆನ್ನಾಗಿ ಆರಾಮಾಗಿ ಸೂಪರ್ ಆಗಿ ಬದುಕ್ತಿರ್ತಾರೆ. ಅವರ ಇಬ್ಬರ ಮಧ್ಯದಲ್ಲಿ ಲವ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಈ ಕಡೆ ಕ್ವೀನ್ ಅವರು ಪ್ಯಾಲೇಸ್ ಅಲ್ಲಿ ತುಂಬಾನೇ ಮಕ್ಕಳನ್ನ ಅವರ ಜಾಗಕ್ಕೆ ಕರೆಸಿ ಅವರ ಅಹಂಕಾರ ದುರಹಂಕಾರ ಎಲ್ಲವನ್ನು ಬಿಟ್ಬಿಟ್ಟು ಆ ಮಕ್ಕಳ ಜೊತೆ ಸೂಪರ್ ಆಗಿ ಆಟ ಆಡ್ತಿರ್ತಾರೆ. ಫೈನಲ್ ಆಗಿ ಈ ಕಡೆ ನಮ್ಮ ಪಿಪ್ಪು ಏನನ್ನ ಮಾಡ್ತಿರ್ತಾನೆ ಅಂದ್ರೆ ಚೆಸ್ ಕಾಯಿನ್ ಬೋರ್ಡ್ಸ್ ಅಲ್ಲಿ ಈ ಪ್ಯಾಲೇಸ್ ಅಲ್ಲಿ ಎಂಟರ್ಟೈನರ್ ಅಂದ್ರೆ ಕಾಮಿಡಿಯನ್ಗೂ ಒಂದು ಜಾಗ ಇರ್ತಿದೆ ಅನ್ನೋ ರೀತಿ ಒಂದು ಕಾಯಿನ್ ಅನ್ನ ಇಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ತುಂಬಾನೇ ಚೆನ್ನಾಗಿತ್ತಲ್ವಾ? ಎಷ್ಟು ಜನರಿಗೆ ಈ ಮೂವಿ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.